ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಾಸಿಟಿವ್ ಪಾರ್ಥ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಬಂದು ಕುರಿ ಸಾಕಾಣಿಕೆ ಮಾಡುವುದರ ಬಗ್ಗೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಬನ್ನಿ ಅವರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಚೇತನ್ ಅಂತ ಹೇಳಿ. ನಾನು ಪ್ರೊಫೆಷನಲ್ ಆಗಿ ನಾನೊಬ್ಬ ಅಡ್ವೊಕೇಟ್. ಬೆಂಗಳೂರಲ್ಲಿ ಹಲವಾರು ಬೆಂಗಳೂರಿಂದ ಆಚೆ ಕಡೆ ಎಲ್ಲ ಅದರ್ ಸ್ಟೇಟ್ಸ್ ಅಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸ್ವಂತ ಊರು. ನಾನು ಇಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಸರ್ ಒಂದ್ 2 ವರ್ಷದಿಂದ. ಎಷ್ಟು ವರ್ಷದಿಂದ ಸರ್? 2 ವರ್ಷ ಆಯ್ತು ಸರ್. ಇದು ನಮ್ದೇ ಊರು. ನಮ್ ತೋಟ ಇದೆ. ಹೌದು, ಎಷ್ಟು ಎಕರೆ ಇದೆ ಸರ್? ಇದು ಒಂದು 2.5 ಎಕರೆ ಇದೆ ಸರ್ ನಮ್ದು. ಇಲ್ಲಿ ಇದ್ ಮಾಡ್ಕೊಂಡು ಪ್ರಾಣಿಗಳ ಮೇಲೆ ಇದ್ದಿದ್ದ ಆಸಕ್ತಿ ಮೇಲೆ ಒಂದೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಬೋರ್ ಎಷ್ಟಿದೆ? ಬೋರು 2 ಬೋರ್ ಇದೆ ಸರ್. ಇದು 2 ಎಕರೆ ಇತ್ತಾ? 2 ಎಕರೆ ಇದೆ ಸರ್. ಅಡಿಕೆ ತೋಟದ್ದು ಇದು ಸೇರಿಸಿ ಟೋಟಲ್ 2 ಎಕರೆ ಬೌಂಡ್ರಿ ಸರ್. ಇದು ಶೆಡ್ ಬಂದು ಎಷ್ಟು ಅಡಿ ಇದೆ ಸರ್? ಶೆಡ್ ಲೆಂತ್ ಬಂದು 35 ಅಡಿ ಇದೆ. ಬ್ರೆತ್ ಲೆಂತ್ ಬಂದು 90 ಫೀಟ್ ಇದೆ. ಬ್ರೆತ್ ಬಂದು 35 ಫೀಟ್ ಇದೆ ಸರ್. ಇದು ಓಕೆ ಸರ್. ಎಷ್ಟು ಮರಿ ಇದಾವೆ ಸರ್? ಇವಾಗ ಒಂದು 110 ಮರಿ ಇದೆ ಸರ್ ಶೆಡ್. ಈ ಶೆಡ್ ಅಲ್ಲಿ ಸರ್ ಇದು ಎಷ್ಟು ಕುರಿ ಸಾಕ್ಬಹುದು ಸರ್? ಇದು ಸರಿ ಸುಮಾರು ಒಂದು 150ರಿಂದ 200 ಮರಿ ಸಾಕಷ್ಟು ಶೆಡ್ ವಿಸ್ತೀರ್ಣ ಇದೆ ಸರ್. ಇದು ಅಂದ್ರೆ ಈಗ ಪ್ರೆಸೆಂಟ್ ಎಷ್ಟಿದಾವೆ ಸರ್? ಸರ್ ಇಲ್ಲಿ 110 ಮರಿ ಇದೆ ಸರ್ ಇವಾಗ. 110. ಅಂದ್ರೆ ಒಂದು ಶೆಡ್ ಈ ತರ ಮಾಡ್ಕೊಂಬಕ್ಕೆ ಎಷ್ಟು ಕಷ್ಟ ಆಯ್ತು ನಿಮ್ದು? ಎಷ್ಟು ಖರ್ಚಾಯ್ತು? ಇದು ಶೆಡ್ ಏನು ಅಂತಂದ್ರೆ, ಈಗ ಸ್ಕ್ವೇರ್ ಫೀಟ್ ಗೆ ಈಗ ಮನೆ ಹೆಂಗ್ ಕಟ್ತಾರೋ ಅದೇ ತರ ಶೆಡ್ ನಿರ್ಮಾಣಗಳು ಮಾಡ್ತಾ ಇದಾರೆ ಸರ್. 1,500ದಿಂದ 2,000 ರೂಪಾಯಿ ಬೀಳುತ್ತೆ ನಿಮ್ಗೆ ಒಂದು ಶೆಡ್, ಒಂದ್ ಸ್ಕ್ವೇರ್ ಫೀಟ್ ಗೆ ಅಂತ ಲೆಕ್ಕಾಚಾರ ಹಾಕೊಂಡ್ರೆ. ನಾವು ಕಡ್ದಾಗ ಸ್ವಲ್ಪ ಕಬ್ಬಣದ ರೇಟು ಲಾಕ್ಡೌನ್ ಇರೋದ್ರಿಂದ ನನಗೊಂದ್ ಸ್ವಲ್ಪ ಖರ್ಚು ಜಾಸ್ತಿ ಬಿದ್ದಿತ್ತು. ಬಟ್ ಈಗಿನ ಮಾಡೋದ್ರಿಂದ ಕಲಿತಾ ಇನ್ನೂ ಏನ್ರಲ್ಲಿ ಉಳಿಸ್ಬೋದು, ಅದನ್ನೆಲ್ಲ ಉಳಿಸಿದ್ರೆ ಇನ್ನ ಕಡಿಮೆ ಬಡ್ಜೆಟ್ ಆಗಿ ಮಾಡ್ಬೋದು. ಈ ಶೆಡ್ ಹೆಂಗೆ ಮಾಡ್ಬೇಕು ಅಂತಂದ್ರೆ 10 lakhs ಕಮ್ಮಿ, 10 lakhs ಇನ್ವೆಸ್ಟ್ಮೆಂಟ್ ಬೀಳುತ್ತೆ ಶೆಡ್ ಬೀಳುತ್ತೆ. ಈ ಶೆಡ್ ಕೆಲವ್ರು ಕೇಳ್ತಾರೆ, ಹೈಟೆಕ್ ಶೆಡ್ ಅಲ್ಲೇ ಮಾಡ್ಬೇಕಾ, ಲೋವರ್ ಶೆಡ್ ಅಲ್ಲೇ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು. ನಾನು ಪ್ರಿಫರೆನ್ಷಿಯಲ್ ಏನು ಈ ಹೈಟೆಕ್ ಶೆಡ್ ಏನ್ ಹೇಳ್ತೀನಿ ಅಂತಂದ್ರೆ, ಈ ಡೈಲಿ ಕ್ಲೀನ್ ಮಾಡ್ಕೊಂಡು ಡೈಲಿ ಮಾಡೋದಾಯ್ತು ಅಂದ್ರೆ ಕಮ್ಮಿ ಆಗುತ್ತೆ ನಮ್ಗೆ. ಇದ್ರಲ್ಲಿ ಲೇಬರ್ ಕಮ್ಮಿ ಬೀಳುತ್ತೆ ನಮ್ಗೆ. ಇದು ಹಳ್ಳ ಇರೋದ್ರಿಂದ ಏನೇ ಕುರಿ ಪಿಕ್ಕೆ ಏನಾದ್ರು ಇಟ್ರು ಕ್ಲೀನ್ ಆಗಿ ಕೆಳಗ್ ಹೋಗುತ್ತೆ. ಗೊಬ್ಬರ ಕ್ಲೀನ್ ಮಾಡ್ಕೊಳಕ್ಕಾಗ್ಲಿ ಇದಕ್ಕಾಗ್ಲಿ ಕೆಳಗ್ ಅನುಕೂಲ ಆಗುತ್ತೆ, ಎಲ್ಲ ಇದಾಗುತ್ತೆ. ಬೇರೆ ತಡ್ಕೆ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಜಾಯಿಂಟ್ಗಳು ಇರುತ್ತೆ, ಅಲ್ಲೇ ಮಲ್ಕೊಂಡು ಅಲ್ಲೇ ಹೇಳೋದ್ರಿಂದ ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಗಂಜಲ ಆಗ್ಲಿ ಇಚ್ಕೆ ಆಗ್ಲಿ ಇದ್ರಲ್ಲಿ ಏನು ಯೂಸಲ್ ಆಗಿ ಇರಲ್ಲ ಇದು. ಹಂಗಾಗ್ಬಿಟ್ಟು ಇದನ್ನ ನಾನ್ ಸಜೆಸ್ಟ್ ಮಾಡೋದು ಈ ಸಿಸ್ಟಮ್. ಓಕೆ ಸರ್, ನಿಮ್ಗೆ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಆಸಕ್ತಿ ಬಂದಿದ್ ಹೇಗೆ? ಸರ್, ನನಗೆ ಫಸ್ಟ್ ಇಂದಾನು ಏನು ಅಂತಂದ್ರೆ ಈ ಹಳ್ಳಿ ನಮ್ಮ ಜಾಗ, ನಮ್ಮ ಇದ್ರಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಅನ್ನೋದು. ನಮ್ಮ ತಾಯಿ ಬಂದು ವೆಟನರಿ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡಿದ್ರು. ನಮ್ಗೆ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವಾಗಿಂದಾನು ಕಾಳಜಿ ಇತ್ತು. ಹಾಗಾಗ್ಬಿಟ್ಟು ಹೈನುಗಾರಿಕೆ ಮಾಡ್ಬೇಕು ಅಂತ ಬಹಳ ಇತ್ತು. ಅದೇನೋ ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ, ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಮರಿಗಳು ಮಾರ್ಟಾಲಿಟಿ ಹೋಯ್ತು ಅಂತಂದ್ರೆ ಏಕ್ದಮ್ ದೊಡ್ಡ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕುರಿ ಸಾಕಾಣಿಕೆಗೆ ಆಪ್ಟ್ ಮಾಡ್ಕೊಂಡೆ. ಸರ್, ನಿಮ್ಮ ಹತ್ರ ಯಾವ ತರ ತಳಿ ಇದೆ ಮತ್ತೆ ಎಷ್ಟು ತಿಂಗಳು ಸಾಕ್ತೀರಾ? ತಳಿ ಬಂದು ಎಳಗ ಅಂತ ಹೇಳಿ. ಇದನ್ ಸುಮಾರು ನಾವು 5ರಿಂದ 6 ತಿಂಗಳು ಸಾಕ್ತಿವಿ ಸರ್. ನಾವು ಮರಿ ತಂದ್ಬಿಟ್ಟು, ನಾವು ಮರಿ ತಂದಾಗ ಒಂದ್ 15 kg ಆವರೇಜ್ ಇರುತ್ತೆ. ನಾವು ಬಕ್ರೀದ್ಗೆ ಅಂತಾನೆ ಸ್ಪೆಷಲ್ ಆಗಿ ಟ್ರೈನ್ ಮಾಡಿ ಅದಕ್ಕೆ ಸ್ಪೆಷಲ್ ಫೀಡಿಂಗ್ ಮಾಡ್ಬಿಟ್ಟು ಇದನ್ನ ಬಕ್ರೀದಕ್ಕೆ ಸಾಕೋದ್ರಿಂದ ಸುಮಾರು ಒಂದು 6ರಿಂದ 7 ತಿಂಗಳವರೆಗೂ ನಾವು ಸಾಕ್ತಿವಿ ಈ ಮರಿಗಳು. ಸರ್, ನೀವು ಮರಿಗಳು ಎಲ್ಲಿಂದ ತರ್ತೀರಾ? ಇದು ನಾವು ಸಂತೆಲೆ ಹೋಗಿ ತಂದಿರೋದು ಸರ್. ಅಮೀನ್ಗಢ ಸಂತೆ ಅಂತ ಹೇಳ್ಬಿಟ್ಟು, ಇದು ಅಮೀನ್ಗಢಲ್ಲಿ ಅಂತ ಇದು ವಿಶೇಷವಾದ ತಳಿ ಅಮೀನ್ಗಢದ ಅಂತಾನೆ ಹೇಳ್ಬಿಟ್ಟು, ಇದು ಅಮೀನ್ಗಢ ಮಾರ್ಕೆಟ್ ಅಲ್ಲೇನೆ ತಂದಿರೋದು ಸರ್ ಮರಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಬಕ್ರೀದ್ಗೆ ಅಂತ ಹೇಳಿದ್ರೆ ಕಸಿ ಆಗಿರಬಾರ್ದು, ಎಲ್ಲೂ ಗಾಯಗಳಾಗಿರ್ಬಾರ್ದು, ಏಡ್ ಬಿದ್ದಿರಬಾರ್ದು, ಕೊಂಬ್ ಚೆನ್ನಾಗಿರ್ಬೇಕು, ಕಣ್ಣು ಮರಿಗಳು ನೋಡಕ್ ಲುಕ್ ಇರ್ಬೇಕು, ವೈಟ್ ಇರ್ಬೇಕು, ಇವೆಲ್ಲ ಸ್ಪೆಸಿಫಿಕೇಶನ್ ಇರುತ್ತೆ ಸರ್. ಅದ್ರ ತಕ್ಕನಂಗ್ ನೋಡ್ಬಿಟ್ಟು ಮರಿಗಳು ಸೆಲೆಕ್ಟ್ ಮಾಡ್ಕೊಂಡ್ ತಂದಿರ್ತೀವಿ ನಾವು. ಅಂದ್ರೆ ನೀವು ಅಲ್ಲಿ ಹೋಗಿದ್ರಲ್ಲ, ಈಗ ಅಲ್ಲಿ ದಳ್ಳಾಳಿಗಳ ಮೇಲೆ ತಂದಿದ್ದ ಏನು ನೀವೇ ಡೈರೆಕ್ಟ್ ಆಗಿ? ದಳ್ಳಾಳಿಗಳು ಇರ್ತಾರೆ, ನಾವು ಇರ್ತೀವಿ. ಕೆಲವೊಂದ್ ಟೈಮ್ ಅವ್ರು ತೋರಿಸಿದ ಮರಿಗಳು ಚೆನ್ನಾಗಿತ್ತು ಅಂತಂದ್ರೆ ನೋಡ್ಕೊಂಡ್ ಪ್ರಿಫರೆನ್ಷಿಯಲ್ ಅಲ್ಲಿ ಅದನ್ನು ತಗೋತೀವಿ. ಇಲ್ಲ ಅವ್ರ ಹತ್ರ ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಏನು ಅಂತಂದ್ರೆ ಒಂದ್ಸಲ ದಳ್ಳಾಳಿ ಅವ್ರ ಹತ್ರಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಅಲ್ಲಿ ಫಿಕ್ಸ್ ಆಗೋಗ್ಬಿಡ್ತಾರೆ. ಇಲ್ಲ ಇವ್ರು ಯಾರ ಜೊತೆ ಹೋದ್ರು ಇಲ್ಲ ಇವ್ರಿಗೆ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರ ಹತ್ರ ಹೋದ್ರು ಅವ್ರಿಗೆ ಅವರೇ ಸಿಗ್ನಲ್ ಕೊಟ್ಕೊಂಡೆ ಮಾಡ್ಕೊಂಡ್ಬಿಡ್ತಾರೆ. ಅದು ಸಮಸ್ಯೆ ಇದು ಮಾರ್ಕೆಟ್ ಅಲ್ಲಿ. ಇದೊಂದು ಮರಿ ಮಾರೋರು ಮರಿ ತಗೊಳ್ಳೋರ್ಕಿಂತ ದಳ್ಳಾಳಿ ಅವ್ರದೇ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡು ಮಾಡೋಂಥದ್ದು ಒಂದಿದು ಸರ್. ಇದು ಎಳಗ ಎಷ್ಟಿದಾವ್ ಸರ್? ಸರ್ ಈಗ ನನ್ನ ಶೆಡ್ ಅಲ್ಲಿ 60 ಎಳಗ ಮರಿಗಳಿದೆ ಸರ್. ಇದು
ಎಲ್ಲ ಅಮೀನ್ಗಡೆಯಿಂದಾನೇ ತಂದಿದ್ದೀರಾ? ಸರ್ ಅಮೀನ್ಗಢ್ ಮಾರ್ಕೆಟ್ ಇಂದಾನೆ ತಂದಿರೋದು. ಹಾ. ಇದು ಬಕ್ರೀದ್ಗೆ ಅಂತಾನೆ ಸ್ಪೆಷಲ್ ಆಗಿ ಟ್ರೈನ್ ಮಾಡಿ ಸ್ಪೆಷಲ್ ಆಗಿ ಫುಡ್ ಹಾಕಿ ಹಾ ಇದೇ ತರ ಫ್ಯಾಟ್ನಿಂಗು ಜಾಸ್ತಿ ಚರ್ಬಿ ಇಲ್ದಂಗೆ ಹಾ ಜಾಸ್ತಿ ತೂಕ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅದಕ್ಕೆ ಏನೇನ್ ಬೇಕೋ ಪ್ರೋಟೀನ್ಸ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಇಲ್ಲ ಒಳ್ಳೆ ಹುಲ್ಲು ಇದನ್ನೆಲ್ಲ ನೋಡ್ಕೊಂಡು ಅದೇ ತರ ಟ್ರೈನ್ ಮಾಡ್ತೀವಿ ಸರ್. ಇದಕ್ಕೆ ಈ ಮರಿ ಅಂತ ಅಂದ್ರೆ ಬಕ್ರೀದ್ಗೆ ಅಂತಾನೆ ಸ್ಪೆಷಲ್ ಆಗಿ ಟ್ರೈನ್ ಮಾಡೋದು. ಇದು ಮಿನಿಮಮ್ ಮರಿ ಬಂದ್ಬಿಟ್ಟು ಒಂದು 40 kgs ಮಿನಿಮಮ್ ವೇಟ್ ಇಂದ 80, 100 and 120 ವರೆಗೂ ಬರೋಂತ ತಳಿ ಇದು. ಫಾಸ್ಟ್ ಗ್ರೋತ್ ಮರಿ ಪ್ಲಸ್ ಬಕ್ರೀದ್ಗೆ ಅಂತ ಹೇಳಿ ಇದು ಅದಕ್ಕೆ ಅಂತಾನೆ ಇರೋಂತ ತಳಿ ಇದು. ಅಂದ್ರೆ ಎಷ್ಟು ತಿಂಗಳಾಗಿದೆ ತಂದು? ಸರ್ ಇದು ಮರಿ ಬಂದ್ಬಿಟ್ಟು ಇದು ಎಲ್ಲ ಹೆಚ್ಚು ಕಡಿಮೆ ಒಂದು 5 months 6 months ಆಗಿದೆ ಸರ್. ಇದು ನಾನ್ ತಗೊಂಬಂದಿ ತಂದ್ ಮೇಯಿಸಿದಾಗ. ಇಲ್ಲಿ ನನ್ನ ಹತ್ರ ಬಂದಾಗ ಹೆಚ್ಚು ಕಡಿಮೆ ಒಂದು 25-30 kg ಮೇಲೆ ಗೇನ್ ಆಗಿದೆ ಸರ್ ನನ್ನ ಫಾರಂ ಬಂದ್ಮೇಲೆ. ಇದು 55 ಇವು? ಇದು 60 ಮರಿ ಇದೆ ಸರ್ 60 ಇಲ್ಲಿ ಈ ಶೆಡ್ ಅಲ್ಲಿ. ಇದು ಕಟ್ ಮೇಯಿಸ್ತೀವಿ. ಇದು ಬಿಟ್ ಮೇಯಿಸಿದ್ರೆ ಏನಾಗುತ್ತೆ, ಕೊಂಬು ಒಂದಕ್ಕೊಂದು ಇದ್ದಕ್ಕೆ ಒಂಥರ ಫೆರೋಷಿಯಸ್ ಎರಡು ಒಂದಕ್ಕೊಂದು ಕುಪ್ಕೊಂಡು ಕೊಂಬು ಗಿಂಬು ಹೊಡೆದಾಕಿದ್ರೆ ನಾವು ಏನಾಗುತ್ತೆ ಅಂದ್ರೆ ನಾವ್ ಹಾಕಿರೋ ದುಡ್ಡು ಎಲ್ಲ ಇದ್ರ ಮೇಲೆ ವೇಸ್ಟ್ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ ಕಟ್ಟಿರೋದು. ಬಕ್ರೀದು ಇದ್ರಲ್ಲಿ ಒಂಚೂರು ಗಾಯ ಆಗಿದ್ರು ಅದಕ್ಕೇನಾದ್ರು ಕೊಮ್ಮುರ್ದೋಗಿದ್ರು ಅದು ರೇಟ್ ವ್ಯಾಲ್ಯೂ ಡೌನ್ ಆಗುತ್ತೆ. ಹಂಗಾಗ್ಬಿಟ್ಟು ಒಂದಕ್ಕೊಂದು ಟಚ್ ಮಾಡ್ದೇನೆ ಅದಕ್ಕೆ ಸಪರೇಟ್ ಆಗಿ ಮೇಯಿಸ್ಬಿಟ್ಟೆ ಇದನ್ನ ಕಾಲಮ್ಸ್ ಮಾಡ್ಬಿಟ್ಟು ಸಾಕಿರ್ತೀವಿ ನಾವು. ಸರ್ ನಿಮಗೆ ಒಂದು ಮರಿ ಬಂದು ಎಷ್ಟು ಬೀಳುತ್ತೆ? ಇದು ಮರಿ ಹೆಂಗೆ ಅಂದ್ರೆ ನಾವ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವೋ ಆ ತರ ಸರ್. ನಾವ್ ಬೇಸಿಕ್ ಎಳಗ ಮರಿಗಳಲ್ಲಿ ಆ ಮರಿಗಳು ಬಂದು ಒಂದು 10,000 ಇಂದ 11,000 ರೂಪಾಯಿ ಮರಿ ಮಾರ್ಕೆಟ್ ಬಿದ್ದಿದೆ ಸರ್. ಅದು ಇಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿಂದ ನೀವು ಸರ್ ಅಲ್ಲಿಂದ ಇಲ್ಲಿ ಅಮೀನ್ಗಢಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ನನಗೆ ಟ್ರಾನ್ಸ್ಪೋರ್ಟೇಶನ್ 10,000 ಬೀಳುತ್ತೆ. ಅದೇ ಏನಾದ್ರು ಕುರಿ ಗಾಡಿಗಳಲ್ಲಿ ಹಾಕಿದ್ರೆ ದೊಡ್ಡ ಮರಿಗಳಿಗೆ 500 ರೂಪಾಯಿ ತಗೋತಾರೆ, ಸಣ್ಣ ಮರಿಗೆ 200 ರೂಪಾಯಿ ತಗೋತಾರೆ ಟ್ರಾನ್ಸ್ಪೋರ್ಟೇಶನ್. ಬಿಟ್ರೆ ಯಾವ ತಳಿ ಇದೆ ಸರ್ ನಿಮ್ಮ ಹತ್ರ? ಸರ್ ಇದು ಬಿಟ್ರೆ ನನ್ನ ಹತ್ರ ಕೆಂಗೂರ್ ಇದೆ ಸರ್. ಅವು ಎಲ್ಲಿ ಇದ್ ಮಾಡ್ಕೊಂಡು ಅದ್ ಇನ್ನೊಂದ್ ಶೆಡ್ ಹಿಂದೆಗಡೆ ಪಾರ್ಟಿಷನ್ ಅಲ್ಲಿ ಅದ್ ಶೆಡ್ ಇದೆ. ಬನ್ನಿ ಸರ್ ಅದ್ರ ವಿಶೇಷತೆ ಏನು ಸರ್? ಈ ಎರಡು ತಳಿಗಳು ಏನಿದೆ ಕೆಂಗೂರಿ ಆಮೇಲೆ ಅಮೀನ್ಗಢ್ ತಳಿ ಏನಿದೆಯೋ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಬಾಡಿ ವೇಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದು ಬೇರೆ ನಮ್ ನಾಟಿ ಮರಿಗಳು ಕಂಪೇರ್ ಮಾಡಿದ್ರೆ ಈ ಮರಿಗಳು ಸ್ವಲ್ಪ ಗ್ರೋತ್ ಬೇಗ ತಗೊಳುತ್ತೆ ಸರ್. ಇದು ರೀಸೆಂಟ್ ಆಗಿ ಮಾಡ್ಸಿರೋ ಶೆಡ್ ಇದು. ಇದು ಇಲ್ಲ 50 ಮರಿ ಹೆಚ್ಚು ಕಡಿಮೆ ಇದ್ರಲ್ಲಿ ಒಂದು 70-80 ಮರಿ ಸಾಕ್ಬೋದು. ಕೆಂಗೂರಿನ ಇವು ಸರ್? ಇದು ಕೆಂಗೂರಿ ಅಂತ ಸರ್. 55 ಸಿಂಧನೂರು ಅಂತಾನು ಅಂತಾರೆ, ಕೆಂಗೂರಿ ಅಂತಾನು ಅಂತಾರೆ. ಇದಕ್ಕೆ ಹೆಸರಿದೆ. ಇದು ನಮ್ಮ ಭಟ್ಕಲ್ಲು ಹತ್ ಕಡೆ ಸಿರ್ಸಿ ಆ ಸೈಡ್ ಅಲ್ಲೆಲ್ಲ ಈ ಮರಿಗಳೇ ಜಾಸ್ತಿ. ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಮಟನ್ ಅಂತ ಅಂದ್ರೆ ಇದರದೇ ಜಾಸ್ತಿ ಸಿಗೋದು ನಮ್ಗೆ. ಇದನ್ನು ಹೆಚ್ಚು ಕಡಿಮೆ ಒಂದ್ ತಿಂಗಳಿಗೆ 5 ರಿಂದ 6 kg 7 kg ವರ್ಗುನು ಬಾಡಿ ವೇಟ್ ಗೇನ್ ಆಗುತ್ತೆ ನಮ್ಮಲ್ಲಿ. ಎಲ್ಲಿಂದ ಸರ್ ತಂದಿದ್ದೀವಿ ನೀವು? ಸರ್ ಇದು ಸಿಂಧನೂರು ಕೂಕನ್ಪಲ್ಲಿದ್ದು ಸರ್ ಇದು ಮರಿ. ಇದು ನಾನು ಆಕ್ಚುಲಿ ನನ್ನ ಪರಿಚಯಸ್ಥರದ್ದು ಫಾರಂ ಇಂದ ನಾನು ಅವ್ರ ಹತ್ರ ವೇಟ್ ಸ್ವಲ್ಪ ಬಾಡಿ ರೆಡಿ ಆಗಿರೋಂತ ಮರಿನೇ ನಾನು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೀನಿ. ಇವು ಎಷ್ಟು ತಿಂಗಳು ಮರಿ ಇವು ನೀವು? ಸರ್ ಇದು ಒಂದು 4 ರಿಂದ 5 ತಿಂಗಳು ಮರಿ ಸರ್. ಇದು ನೀವು ತಂದು ಇಲ್ಲಿ? ಸರ್ ಇಲ್ಲ, ನಾನು ಇದು ಹೆಚ್ಚು ಕಡಿಮೆ ಒಂದು ವಾರ ಆಗಿದೆ ಸರ್ ಅಷ್ಟೇ ನಾನು ಈ ಮರಿಗಳು ತಂದ್ಬಿಟ್ಟು. ಇದು ಹೆಚ್ಚು ಕಡಿಮೆ ನಾನು ಒಂದ್ 2 ತಿಂಗಳು ಸಾಕ್ತೀನಿ ಸರ್. ಒಂದು ತಿಂಗಳಲ್ಲಿ ಒಂದು 5 ರಿಂದ 6 kg ವೇಟ್ ಗೇನ್ ಆಗುತ್ತಿದ್ದು ಈ ಮರಿಗಳು ನಮ್ಮಲ್ಲಿ. ಅಂದ್ರೆ ಇದು ನೀವು ಹೊಸದಾಗಿ ಟ್ರೈ ಮಾಡಿರೋದಾ? ಇಲ್ಲ ಸರ್, ನಾನು ಇದೇ ತಳಿನೇ ಯೂಸಲ್ ಆಗಿ ಮಾಡ್ಕೊಂಡು ಅದು ಅಮೀನ್ಗಢ್ ಕಟ್ಟಿರೋಂತ ಫಾರಂ ಅಲ್ಲಿ 100 ಮರಿ ಸಾಕ್ತಿದ್ದೆ. ಅದ್ ಕಟ್ ಮೇಯಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಪೇಸ್ ಇರಲ್ಲ, ಈ ಮರಿಗಳಿಗೆ ಸ್ಪೇಸ್ ಇರಲ್ಲ ಅಂತ ಹೇಳಿ ಹೊಸದಾಗಿ ಸೆಟ್ ಮಾಡ್ಬಿಟ್ಟು ಈ ಮರಿಗಳನ್ನ ಇದ್ ಕಡೆ ಹಾಕ್ತಿದ್ದೀನಿ. ಇದು ಬ್ಯಾಚ್ ವೈಸ್ ಮಾಡ್ತೀನಿ ನಾನು. ಎವ್ರಿ 50-50 ಒಂದ್ ತಿಂಗಳು ಮಾರೋ ತರ ಒಂದ್ ತಿಂಗಳು ತಗೊಂಡ್ ಬರೋ ತರ ಬ್ಯಾಚ್ ಮಾಡ್ತೀನಿ ಸರ್ ಇದನ್ನ. ಅಂದ್ರೆ ಇದು ತಂದು ಎಷ್ಟು ತಿಂಗಳಿಗೆ ಮಾರ್ತೀರಾ ಸರ್? ಇದು ಡಿಪೆಂಡ್ ಸರ್. ವೇಟ್ ಗೇನ್ ಆಯ್ತು, ಒಳ್ಳೆ ವೇಟ್ ಗೇನ್ ಆಯ್ತು ಅಂತಂದ್ರೆ 2 ತಿಂಗಳಿಗೆ ಮಾರ್ಬೋದು, ಇಲ್ಲ ಅಂತಂದ್ರೆ 3 ತಿಂಗಳು ಬೇಕು ಸರ್. ಇದು ಮತ್ತೆ ಇವಾಗ ಫೀಡ್ ಯಾವ ತರ ಸರ್? ಇದಕ್ಕೆ ನಾವು ಬೆಳಿಗ್ಗೆ ಎಂಟಿ ಸ್ಟಮಕ್ ಅಲ್ಲಿ ನಮ್ದು TMR ಅಂತ ಬರುತ್ತೆ, ಕೃಷ್ಣ ಇದೆ, ಆಮೇಲೆ ಜವಳ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕೈ ತಿಂಡಿ ಅಂತ ಕೊಡ್ತೀವಿ ಸರ್. ಒಂದು ಹೆಚ್ಚು ಕಡಿಮೆ ಒಂದು 300 to 500 grams ವರ್ಗು ಡಿಪೆಂಡ್. ಅದನ್ನ ಫಸ್ಟ್ ಫೀಡ್ ಮಾಡ್ತೀವಿ, ಆಮೇಲೆ ಮೇವ್ ಹಾಕ್ತಿವಿ. ಬೆಳಿಗ್ಗೆ ಸಾಯಂಕಾಲ 2 ಟೈಮು ಫೀಡ್ ಕೊಡ್ತೀವಿ ನಾವು. ಇದ್ರೆ 2 ಟೈಮ್ಸ್ ಕೊಡ್ತೀರಾ? 2 ಟೈಮ್ಸ್ ಕೊಡ್ತೀವಿ ಸರ್. ಮತ್ತೆ ಇದು ಮತ್ತೆ ಬೇರೆ ಕಡಲೆ ಬಳ್ಳಿ ಏನಾದ್ರು? ಸರ್ ಕಡಲೆ ಬಳ್ಳಿನೂ ಇದೆ, ರಾಗಿ ಹುಲ್ಲು ಇದೆ. ಇದೇನಂದ್ರೆ ರಾಗಿ ಹುಲ್ಲು ತುಂಬಾ ತೆಳ್ಳಕ್ಕೆ ಚೆನ್ನಾಗಿದೆ, ಮಿಷಿನ್ ಕಟ್ ಆಗಿರೋದ್ರಿಂದ ಇಷ್ಟಪಟ್ಟು ಚೆನ್ನಾಗಿ ತಿನ್ನುತ್ತೆ, ಒಂಥರ ಇದು ಇದಾಗಿರುತ್ತೆ. ಕಡಲೆ ಬಳ್ಳಿನೂ ಇದೆ ಸ್ಟಾಕು. ಏನ್ ಮಾಡ್ತೀವಿ ಅಂದ್ರೆ ಕಡಲೆ ಬಳ್ಳಿ ರೆಗ್ಯುಲರ್ ಕೊಡಲ್ಲ, ಫೀಡ್ ಜಾಸ್ತಿ ಕೊಡ್ತಿರೋದ್ರಿಂದ ನಮ್ಗೆ ಕಡಲೆ ಬಳ್ಳಿನೂ ಆಲ್ಟರ್ನೇಟ್ ಡೇಸ್ ಕೊಡ್ತೀವಿ. ಒಂದ್ ಟೈಮ್ ಈವ್ನಿಂಗ್ ಟೈಮ್ ಕೊಡ್ತೀವಿ
ಫ್ಯಾಟ್ ಗೇನಿಂಗ್ ಆಗ್ಲಿ ಒಂಚೂರು ಅಂತ ಅನ್ಬಿಟ್ಟು. ಮತ್ತೆ ಇವಕ್ಕೆ ಕೆಲವೊಂದು ರೋಗ ಅಂದ್ರೆ ಕಾಯಿಲೆಗಳು ಬಂದ್ರೆ ಯಾವ ತರ? ಸರ್ ನಾವು ಇದು ಚಿಕ್ಕ ಮರಿ ತಂದಿದ ತಕ್ಷಣ ಫಸ್ಟ್ ಸಂತೆಯಿಂದ ತಂದಿದ ತಕ್ಷಣ ಕೆಲವ್ರು ಏನ್ ಮಾಡ್ತಾರೆ, ಏನೇನೋ ತಿನ್ಸ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ, ಹೊಟ್ಟೆಗೆ ದಪ್ಪ ಬರ್ಲಿ, ವೇಟ್ ಕಾಣಿಸ್ಲಿ, ಮಾರ್ಲಿ ಅಂತ ತಂದ್ಬಿಟ್ಟಿರ್ತಾರೆ. ನಾವು ಅಲ್ಲಿಂದ ಬಂದಿದ ತಕ್ಷಣ ಹೆಚ್ಚು ಕಡಿಮೆ ನಾವು ಒಂದ್ ದಿವಸ ರೆಸ್ಟ್ ಬಿಟ್ಬಿಟ್ಟು ಬಂದಿದ ತಕ್ಷಣ ನಾವು ಒಂಚೂರು ಬಿಸಿನೀರಲ್ಲಿ ಬೆಲ್ಲ ನೆನಾಕಿಟ್ಟಿರ್ತೀವಿ, ಅದು ಕೊಡ್ತೀವಿ. ಗ್ಲೂಕೋಸ್ ಇಮ್ಯುನಿಟಿ ಸ್ವಲ್ಪ ಬೂಸ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ತದನಂತರ 2 ದಿವಸ ಗ್ಯಾಪ್ ಕೊಟ್ಬಿಟ್ಟು ಅದಕ್ಕೆ ಡಿವರ್ಮಿಂಗ್ ಮಾಡ್ತೀವಿ. ನಾವು ಉಳಿದ ಔಷಧಿ ಕೊಡ್ತೀವಿ. 3 ತರ ಡಿವರ್ಮಿಂಗ್ ಮಾಡ್ತೀವಿ ನಾವು ಒಂದ್ ತಿಂಗಳೊಳಗಡೆ. 3 ತಿಂಗಳು ಅದು ಏನಾಗುತ್ತೆ ಅಂದ್ರೆ ಹೊಟ್ಟೆಲಿರೋಂತ ಹುಳುಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ಇದು ಹೋಗ್ಬಿಟ್ಟು ಅದು ಕ್ಲಿಯರ್ ಆದ್ರೆ ಮಾತ್ರನೇ ಬಾಡಿ ವೇಟ್ ಗೇನ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸರ್. ಹಾಗಾಗ್ಬಿಟ್ಟು 3 ಡಿವರ್ಮಿಂಗ್ ಮಾಡ್ತೀವಿ. ಆಮೇಲೆ PP, ET, HS, PPR, BT ಇದೆಲ್ಲ ವ್ಯಾಕ್ಸಿನೇಷನ್ಗಳು ಬರುತ್ತೆ. ಆಯಾ ಸೀಸನ್ ಅಲ್ಲಿ ಅದಕ್ಕೆ ಏನೇನ್ ಬೇಕೋ ಅದ ನೋಡ್ಕೊಂಡು ವ್ಯಾಕ್ಸಿನೇಷನ್ ಮಾಡಿಸ್ತೀವಿ. ಓಕೆ ಓಕೆ. ಮತ್ತೆ ಈಗ ಕೆಲವೊಂದು ಜ್ವರ ಗಿರ ಬಂದ್ರೆ ಅವು ಯಾವ ತರ ಕಂಡುಹಿಡಿದಿರಾ, ಯಾವ ತರ ಗೊತ್ತಾಗೋದು? ಸರ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮರಿ ಆಕ್ಟಿವ್ ಆಗಿದ್ರೆ ಹಿಂಗೆ ಮೇಯ್ಕೊಂಡ್ ಚೆನ್ನಾಗಿರುತ್ತೆ. ಓಕೆ. ನೀವು ಹುಷಾರಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಿಂತಿದ್ದ ಜಾಗದಲ್ಲೇ ತೂಗಿಸ್ತಾ ಇರುತ್ತೆ ಸರ್ ಮರಿ. ಈ ತರ ಆಕ್ಟಿವ್ ಆಗಿರಲ್ಲ, ಇಲ್ಲ ಎಲ್ಲ ಒಂದ್ ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ, ತಲೆ ಕೆಳಗೆ ಹಾಕ್ಬಿಟ್ಟಿರುತ್ತೆ, ತಲೆ ಎತ್ತಲ್ಲ ಅದು. ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್. ಕಿವಿ ಹತ್ರ ಕೈ ಇಟ್ರೆ ಟೆಂಪರೇಚರ್ ಗೊತ್ತಾಗುತ್ತೆ. ನಾವು ಥರ್ಮಾಮೀಟರ್ ಇಟ್ಕೊಂಡಿರ್ತೀವಿ. ಈಗ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಗೊತ್ತಾಗೋಗ್ಬಿಡ್ತಿ ಇದಕ್ಕೆ ಜ್ವರ ಬಂದಿದೆ ಅಂತ ಹೇಳ್ಕೊಟ್ಕೊಂಡು ಅದಕ್ಕೆ ಏನ್ ಬೇಕೋ ಅದ್ರ ತಕ್ಕನಂಗ್ ಮೆಡಿಸನ್ ರೆಡಿ ಮಾಡ್ಕೋತೀವಿ ನಾವು. ಓಕೆ ಸರ್. ಅಂದ್ರೆ ಈಗ 2 ತಿಂಗಳಿಗೆ ಒಂದ್ಸತಿ ಮಾರ್ತೀವಿ ಅಂದ್ರಲ್ಲ ಸರ್? ಇದು 2 ರಿಂದ 3 ತಿಂಗಳು ಸರ್. ಇದು 3 ತಿಂಗಳು ಕೆಂಗೂರಿ. ಹೌದು, ಅಂದ್ರೆ ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೀವಿ. ಬ್ಯಾಚ್ ವೈಸ್ ಮಾಡ್ಕೊಳ್ತಿದ್ದೀವಿ. ಅದು ಆ ಮರಿ ಇರೋದ್ರಿಂದ ಎಳ್ಗ ಮರಿ ಅದು ವರ್ಷಕ್ಕೆ 6 ತಿಂಗಳು ಸಾಕೋದ್ರಿಂದ ಇದು ಇಲ್ಲ ಅಂತಂದ್ರೆ ಇದೇ ನಾವು ಯೂಶಲ್ ಆಗಿ ಮಾಡೋದು. 3 ಬ್ಯಾಚ್ 2 ಬ್ಯಾಚ್ ಮಾಡ್ಕೊಂಡು ಪ್ರತಿ ತಿಂಗಳು ಮಾಡ್ಕೊಂಡು ಹೋಗ್ತಾರೆ. ಒಂದು ಫ್ಯಾಮಿಲಿ ಇದ್ರೆ ಸಾಕು ಸರ್, ಮೇಂಟೈನ್ ಮಾಡ್ಕೊಬಹುದು. ಅಂದ್ರೆ ಈಗ ನೀವು ಈಗ ಇಲ್ಲಿ ಎಷ್ಟು ದಿನಕ್ಕೆ ಒಂದ್ಸತಿ ವಿಸಿಟ್ ಕೊಡ್ತೀರಾ ಸರ್? ನಾನು ನನ್ನ ಕಸಿನ್ಸೇ ನೋಡ್ಕೋತಿರೋದ್ರಿಂದ, ಗಂಡ ಹೆಂಡತಿ ಅವರು ಮನೆಯವರೇ ನೋಡ್ಕೋತಿರೋದ್ರಿಂದ CCTV ಇದೆ ಸರ್ ಎಲ್ಲಾ ಕಡೆನು. ನನ್ ರಿಕ್ವೈರ್ಮೆಂಟ್ ಇದ್ ನಾನೇನಾದ್ರೂ ತಗೊಂಡ್ಬರ್ಬೇಕು ಮಾಡ್ಬೇಕಂದ್ರೆ ಮಾತ್ರ ಮಾಡ್ತೀನಿ. ಇನ್ ಓಲ್ ಅಂಡ್ ಸೋಲ್ ಎಲ್ಲ ಪೂರ್ತಿ ಅವರೇ ನೋಡ್ಕೋತಾರೆ ಸರ್. ನಂದೇನೋ ಪಾತ್ರ ಇಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ನೀವ್ ಎಷ್ಟು ದಿನಕ್ಕಂದ್ರೆ ವಿಸಿಟ್ ಮಾಡೋದು? ಸರ್ ನಾನು ಆಲ್ಮೋಸ್ಟ್ ಒಂದು ಸೆಕೆಂಡ್ ಸಾಟರ್ಡೆ ಇಲ್ಲ 4th ಸಾಟರ್ಡೆ ಆಯ್ತು ಅಂತಂದ್ರೆ ತಿಂಗಳಲ್ಲಿ 2 ದಿವಸ ಬರ್ತೀನಿ, ಇಲ್ಲ ತಿಂಗಳಲ್ಲಿ 1 ದಿವಸ ಬರ್ತೀನಿ. ನಾನು ಎಲ್ಲ ಅವರೇ ನೋಡ್ಕೊಳ್ಳೋದು ಸರ್, ಅವ್ರದೇ ಮ್ಯಾನೇಜ್ಮೆಂಟ್ ಪೂರ್ತಿ. ನೀವು ಇದು ಇವು ರಾಗಿ ಹುಲ್ಲಾಗ್ಲಿ ಕಡಲೆ ಬಳ್ಳಿ ಯಾವ ತರ ಎಲ್ಲಿಂದ ಖರೀದಿ ಮಾಡ್ತೀರಾ ಸರ್? ಈ ಸೀಸನ್ ಅಲ್ಲಿ ಫಸ್ಟ್ ಇದು ಮಿಷಿನ್ ಕಟ್ಟಿಂಗ್ ಸಿಕ್ತಿರ್ಲಿಲ್ಲ. ಈಗ ಆಕ್ಚುಲಿ ಈ ಮಿಷಿನ್ ಕಟ್ಟಿಂಗ್ ಸಿಗ್ತಾ ಇದೆ, ವಿತ್ ರೋಲೇ ಸಿಗ್ತಾ ಇದೆ. ಅದ್ ರೋಲ್ ಬಂದು ಒಂದು ಹೆಚ್ಚು ಕಡಿಮೆ ಒಂದು 150 ರಿಂದ 200-230 ರೂಪಾಯಿವರೆಗೂ ಸಿಗ್ತಾ ಇದೆ ನಮ್ಗೆ. ಅದು ರೋಲೇ ಸಿಕ್ಕೋದ್ರಿಂದ ಒಂಚೂರು ತೆಳ್ಳಗ್ ಬರುತ್ತೆ. ಮಿಷಿನ್ ಕಟ್ ಆಗಿರೋದ್ರಿಂದ ಈ ತರ ಹುಲ್ಲು ಸ್ವಲ್ಪ ಇದು ಫ್ರೀ ಆಗಿ ಇದಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಈ ತರ ಇದರಿಂದ ಯಾವ ಮಿಷಿನ್ಗೂ ಹಾಕತ್ತಾರಲ್ಲ ಏನು ಇರಲ್ಲ. ಇದು ಚೆನ್ನಾಗಿ ಚಾಪ್ಡ್ ಆಗಿರೋದ್ರಿಂದ ಮರಿಗಳು ತುಂಬಾ ಇಷ್ಟಪಟ್ಟು ತಿಂತಾವ್ ಸರ್ ಈ ಮರಿಗಳು. ಸರ್ ಈಗ ಕೆಲವರು ಹೇಳ್ತಾರೆ ಕುರಿ ಶೆಡ್ ಕೆಳಗಡೆ ಕೋಳಿ ಸಾಕೋಬಹುದು ಅಂತ, ನೀವೇನ ಆ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಕೆಲವರು ಸಮಗ್ರ ಕೃಷಿ ಅಂತ ಹೇಳ್ಬಿಟ್ಟು ಈ ಮಲ್ಟಿ ಪ್ರಾಣಿಗಳು ಸಾಕೋದನ್ನ ಒಂದೇ ಶೆಡ್ ಅಲ್ಲಿ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ. ನಾನು ಅದನ್ನ ಇಷ್ಟಪಡಲ್ಲ. ಯಾಕೆಂತಂದ್ರೆ ಕೋಳಿಗಳು ಕೆಳಗ್ ಬಿದ್ದಿ ಅದು ಇಚ್ಕೆ ಪಿಚ್ಕೆನೆಲ್ಲ ಕೆದಕುತ್ತೆ, ಹುಳ ಉಪ್ಪಡೆ ತಿಂದ್ಬಿಟ್ಟು ಅದಕ್ಕೇನ ವೈರಸ್ ಎಫೆಕ್ಟ್ ಆಯ್ತು ಅಂತಂದ್ರೆ ಅದು ಕೆದಕ್ದಾಗ ಬರೋಂತ ಧೂಳಿಂದ ಏನಾಗುತ್ತೆ, ಕುರಿಗಳು ಎಫೆಕ್ಟ್ ಆಗುತ್ತೆ ಸರ್. ಕೋಳಿ ಕಮ್ಮಿ ರೇಟ್ ಇರುತ್ತೆ, ಒಂದು ಕುರಿಗೆ ಎಫೆಕ್ಟ್ ಆಗ್ಬಿಟ್ಟು ಒಂದು ವೈರಸ್ ಅಟ್ಯಾಕ್ ಆಯ್ತು ಅಂತಂದ್ರೆ ಎಂಟೈರ್ ಇರೋ ಫಾರ್ಮ್ ಅಲ್ಲಿ ಇರೋ ಮರಿಗಳಿಗೆಲ್ಲ ಎಫೆಕ್ಟ್ ಆಗೋಗ್ಬಿಡ್ತಿದ್ದು. ಅಂದ್ರೆ ನೀವು ಸಾಕಿದಿರಾ ಹೆಂಗೆ ಸರ್? ನಾನು ಸಾಕಿ ಅದು ಸಕ್ಸಸ್ ಆಗ್ದೇನೆ ಬೇಡ ಅಂತ ಹೇಳ್ಬಿಟ್ಟು ಈಗ ಟೋಟಲ್ ಆಗಿ ಅದನ್ನ ಬಿಟ್ಟಿದೀನಿ ಸರ್. ನಾವು ಅಡಿಕೆ ತೋಟ ನಮ್ದೇ ಇರೋದ್ರಿಂದ ಗೊಬ್ಬರ ಎಲ್ಲ ನಾವು ಯೂಸ್ ಮಾಡುತ್ತೆ, ಏನು ವೇಸ್ಟೇಜ್ ಆಗಲ್ಲ. ಗೊಬ್ಬರ ನಮ್ಗೆ ಇವಾಗ ಕನಿಷ್ಠ ಪಕ್ಷ ಅಂದ್ರೆ 7-7.5 ಸಾವಿರ ರೂಪಾಯಿ ಒಂದು ಟ್ರ್ಯಾಕ್ಟರ್ ಹೋಗುತ್ತೆ. ಒಂದು ಇಷ್ಟು ಮರಿಗಳಿಂದ ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ 2 ಟ್ರ್ಯಾಕ್ಟರ್ 1.5-2 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ ನಮ್ಗೆ. ಏನಿಲ್ಲ ಅಂದ್ರೆ ಅದ್ರಲ್ಲೇ ಒಂದು 14 ಸಾವಿರ 10 ಸಾವಿರ ಅಂತೂ ಮಿನಿಮಮ್ ದುಡಿಬಹುದು, ಗೊಬ್ಬರದಲ್ಲೇ ದುಡಿಬಹುದು ಸರ್ ನಾವು. ಸರ್ ಈಗ 60 ಮರಿ ಅಂದ್ರಲ್ಲ ಎಳಗ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಸರ್? ಸರ್ ಒಂದು ಈ ಸೇಜ್ ಮರಿ ತಂದಿ ನಾವು ಮಾಡ್ಕೊಬೇಕಾದ್ರೆ ನಮ್ಗೆ 10 ರಿಂದ 11 ಸಾವಿರ ಬಿದ್ದಿರುತ್ತೆ ಸರ್ ನಮ್ಗೆ ಒಂದು ಮರಿ. ನಾವ್ ಅದನ್ನ 5 ತಿಂಗಳಿಂದ 6 ತಿಂಗಳು ಸಾಕ್ಬೇಕಾದ್ರೆ ನಾವು ಎಳಗ ಮರಿ ಸ್ಪೆಷಲ್ ಆಗಿ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಕಾಳುಗಳಾಗ್ಲಿ ಇದನ್ನೆಲ್ಲ ಕೊಟ್ಬಿಟ್ಟು ಸ್ಪೆಷಲ್ ಆಗಿ ಬೆಳೆಸೋದ್ರಿಂದ ನಮ್ಗೊಂದ್ ಸ್ವಲ್ಪ ಇದು ಎಳಗ ಬಕ್ರೀದ್ ಮರಿಗಳು ಸ್ವಲ್ಪ ಕಾಸ್ಟ್ ಬೀಳುತ್ತೆ ಸರ್ ನಮ್ಗೆ. ಸರ್ ಇವು ಮರಿ ನೋಡಿದ್ರೆ ಸಣ್ಣ ಇದಾವೆ, ಅವು ದೊಡ್ಡವ ಇದಾವೆ, ಅದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಏನ್ ಡಿಫ್ರೆನ್ಸ್ ಏನಿಲ್ಲ. ಮರಿ ಯಾವಾಗ್ಲೇ ನಾವ್ ತರಬೇಕಾದ್ರೂ ನಾವ್ ಇದೇ ಸೈಜ್ ಮರಿ ತರೋದು. ಆಕ್ಚುಲಿ ಇದು ತಂದಿ ನಮ್ಗೆ ಆಗ್ಲೇ 1 ತಿಂಗಳಾಗಿದೆ ಮರಿ. ನಾವು ಈ ಸೈಜ್ ಮರಿ ತಂದ್ರು ಈ ಸೈಜ್ ಮರಿ ತಂದ ಮೇಲೆ ಸರ್ ನಾವ್ ಇವಾಗ ಈ ತರ ಮರಿಗಳಿಗೆ ಕನ್ವರ್ಟ್ ಆಗ್ಬಿಟ್ಟು ನಾವ್ ರೆಡಿ ಮಾಡಿರೋದು ಸರ್ ಫೀಡಿಂಗ್ ನಮ್ ಸಿಸ್ಟಮ್ ಅಲ್ಲಿ. ನಾವ್ ತಂದಾಗ ಮರಿಗಳು ಇದೇ ಸೈಜ್ ಇದ್ದಿದ್ದು,
ಇವತ್ತು ಒಂದು 4 ಮಂತ್ 5th ಮಂತ್ ಗ್ರೋತ್ ಅಲ್ಲಿ ನಮ್ಗೆ ಈ ರೇಂಜ್ ನಾವು ಮರಿ ಡೆವಲಪ್ ಆಗಿದೆ ಸರ್. ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿರೋ ಮರಿ ಎಲ್ಲ ಈ ತರಾನೇ ಹೌದು, ಸೇಮ್ ಇದೇ ಸೈಜ್ ತಂದಿದ್ದೀವಿ ಸರ್. ಇದು ಆವರೇಜ್ ನಿಮ್ಗೆ ನೋಡಕ್ ಹಿಂಗ್ ಕಾಣಿಸುತ್ತೆ. ಕನಿಷ್ಠ ಪಕ್ಷ ಒಂದು 30 kg 25 kg ಮೇಲಿದೆ ಮರಿ. ಇದು ಬಾಡಿ ಸ್ಟ್ರಕ್ಚರ್ ನೋಡಿದ್ರೆ ಹಂಗ್ ಕಾಣಿಸುತ್ತೆ, ಅಷ್ಟೇ ಚಿಕ್ಕ ಮರಿ ತರ ಕಾಣಿಸುತ್ತೆ. ಬಾಡಿ ವೇಟ್ ಗೇನಿಂಗ್ ಚೆನ್ನಾಗುತ್ತೆ ಸರ್. 60 ಮರಿ ಇದಾವೆ ಅಂತಿದ್ದೀರಾ ಸರ್ ಜನರಲ್ ಆಗಿ. ಅಂದ್ರೆ ಯಾವ ಮರಿ ಸಾಕಿದ್ರು ಒಂದ್ ಮರಿಗೆ ಅವರೇಜ್ ಅಂತ ಇಷ್ಟು ತೆಗಿತಾರಲ್ಲ, ಅಂದ್ರೆ ನೀವ್ ಯಾವ ತರ ತೆಗಿತೀರಾ, ಎಷ್ಟು ತೆಗಿತೀರಾ ಸರ್? ಒಂದು ನಾರ್ಮಲ್ ಆಗಿ ನಾವು ಮರಿ ಸಾಕಿದ್ರೆ 2 ರಿಂದ 3 ತಿಂಗಳು ಸಾಕ್ಬಿಟ್ಟು ಮಾರಿದ್ರು ಆವರೇಜ್ ಒಂದು 2-2.5 ಸಾವಿರದವರೆಗೂ ದುಡ್ಡು ತೆಗಿಬಹುದು ಸರ್ ಒಂದ್ ಮರಿಗೆ. 3,000 ಅಂತ ಖರ್ಚು ತೆಗ್ದಿ. ಇದು ವಿಶೇಷವಾಗಿ ಅಮೀನ್ಗಡಲ್ಲಿ ಏನಾಗುತ್ತೆ ಅಂದ್ರೆ ಇದು ಫಾಸ್ಟ್ ಗ್ರೋತ್ ಆಗ್ಬಿಟ್ಟು ಹೆವಿ ವೇಟ್ ಬರೋದ್ರಿಂದ ಇದ್ರಲ್ಲಿ ಸ್ಪೆಸಿಫಿಕೇಶನ್ ಇರುತ್ತೆ. ಈ ಲುಕ್ ಮೇಲೆ ವ್ಯಾಪಾರ ಆಗುತ್ತೆ. ಕೊಂಬ್ ಚೆನ್ನಾಗಿದ್ರೆ, ಕಣ್ಣತ್ರ ಆ ಕಪ್ಪು ಈ ತರ ಮಾರ್ಕಿಂಗ್ ಇದ್ದಾಗ, ಈ ಹಲ್ಲ ಇದ್ರೆ, ಇದಕ್ಕೆಲ್ಲ ಆ ಒಂದು ಆ ಮರಿಗಳು ಅಟ್ರಾಕ್ಷನ್ ಮೇಲೆನೆ ನಿಮ್ಗೆ ಲಕ್ಷಾಂತರ ರೂಪಾಯಿವರೆಗೂ ಮಾರೋಂಥದ್ದು ಎಳಗ ಮರಿಗಳು ವ್ಯಾಪಾರ ಆಗುತ್ತೆ ಬಕ್ರೀದಲ್ಲಿ. ಈಗ ನೀವು ತಳಿ ಬಂದು ಅಮೀನ್ಗಡಿಂದ ತಂದಿದ್ದೀರಾ, ಎಳಗ ಅಂತಿದ್ದೀರಾ, ಮತ್ತೆ ಅಲ್ಲಿನ ವಾತಾವರಣಕ್ಕೆ ಇಲ್ಲಿನ ವಾತಾವರಣಕ್ಕೆ ಅಂದ್ರೆ ಟೆಂಪರೇಚರ್ಗೆ ಸೆಟ್ ಆಗ್ತಾವ ಇವು? ಸರ್, ಈ ಪರ್ಟಿಕ್ಯುಲರ್ ತಳಿಗಳಿಗಾಗ್ಲಿ ಸಿನ್ನೂರ್ ಆಗ್ಲಿ ಇದ್ರದ್ದಾಗ್ಲಿ ಕ್ಲೈಮೇಟ್ ಏನೋ ಪ್ರಾಬ್ಲಮ್ ಆಗಲ್ಲ ಸರ್. ಅಲ್ಲಿ ತುಂಬಾ ಬಿಸಿಲು ಪ್ರದೇಶ ಇರೋ ಜಾಗದಲ್ಲಿ ಅಮೀನ್ಗಡಾಗ್ಲಿ ಸಿನ್ನೂರ್ ಆಗ್ಲಿ ಮರಿಗಳು ಸಿಗೋದು. ಹಾಗಾಗ್ಬಿಟ್ಟು ಏನು ಕ್ಲೈಮೇಟಿಕ್ ನಮ್ಗೇನ್ ಪ್ರಾಬ್ಲಮ್ ಆಗಿಲ್ಲ. ಚಳಿಗಾಲದಲ್ಲಿ ಒಂದ್ ಸ್ವಲ್ಪ ಕಾಯಿಲೆಗಳು ಬರೋಂಥದ್ದು ಎಂತ ಮರಿಗಳಿಗಾದ್ರೂ ಕಾಯಿಲೆಗಳು ಬರ್ತವೆ. ಬಸ್ಟ್ ಅದ್ರ ಬಗ್ಗೆ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಸ್ಪೆಷಲ್ ಕೇರ್ ತಗೊಂಡು ಕೆಂಬರ್ದಂಗೆ ಇದನ್ ಮಾಡ್ದಂಗೆ ನೋಡ್ಕೊಂಡ್ರೆ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸರ್. ಓಕೆ, ಟೆಂಪರೇಚರ್ ಏನ್ ಸಮಸ್ಯೆ ಇಲ್ಲ? ಟೆಂಪರೇಚರ್ ಇಲ್ಲ ಸರ್. ಶೆಡ್ಡಿನ ವಾತಾವರಣ ಕರೆಕ್ಟ್ ಆಗಿ ಇಟ್ಕೊಂಡು ಒಳ್ಳೆ ಹೈಟ್, ಪ್ರಾಪರ್ ವೆಂಟಿಲೇಷನ್, ಗಾಳಿ ಬೆಳಕೆಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಯಾವ್ದೇ ರೀತಿನೂ ನಮ್ಗೇನೋ ಸಮಸ್ಯೆಗಳು ಬರಲ್ಲ. ಈಗ 6 ತಿಂಗಳು ಬಕ್ರೀದಿಗೆ ಮಾರ್ತೀವಿ ಅಂತಿದ್ದೀರಾ, ಎಷ್ಟು ಈಗ ಲಾಭ ಎಷ್ಟು ಬರುತ್ತೆ ಅದನ್ನ? ಸರ್, ಕನಿಷ್ಠ ಪಕ್ಷ ಅಂದ್ರೆ ಒಂದು ಮರಿ ಮೇಲೆ 5 ರಿಂದ 10 ಸಾವಿರ ಲಾಭ ಮಾಡ್ಬೋದು ಸರ್. ಒಂದು ಮರಿ ಮೇಲೆ ಒಂದ್ 10 ಸಾವಿರ ಅಂತೂ ಮಾಡ್ಲೇಬಹುದು ನಾವು ಕರೆಕ್ಟ್ ಆಗಿ ಸಾಕಿದ್ರೆ. ಈಗ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಾ? ಅಂದ್ರೆ ಈ ಕಸ್ಟಮರ್ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರಾ, ಇಲ್ಲ ನೀವು ಬೇರೆ ಕಡೆ ಎಲ್ಲಾನ ತಗೊಂಡ್ ಹೋಗ್ತೀರಾ, ಮಾರ್ಕೆಟಿಗೆ ಹಾಕೊಂಡ್ ಹೋಗ್ತೀರಾ? ಸರ್, ಇದು ಕೆಲವೊಂದು ಸಿಂಧನೂರು ಮರಿನ ಮಟನ್ ಮಾರೋಂತವ್ರು ಬೇರೆ ಕಡೆಯಿಂದಾನೇ ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ. ನಮ್ಗೊಂದು 380 to 400 rupees ಪರ್ ಕೆಜಿಗೆ ತಗೊಂಡ್ ಹೋಗ್ತಾರೆ ಸರ್. ಇಲ್ಲೇ ಬರ್ತಾರೆ. ಹೌದು ಸರ್, ಇಲ್ಲೇ ಬರ್ತಾರೆ ಹುಡ್ಕೊಂಡು. ಒಂದ್ ಒಳ್ಳೆ ಫಾರ್ಮ್ ಅಲ್ಲಿ ಮೀಟ್ ಕ್ವಾಲಿಟಿ ಚೆನ್ನಾಗಿದ್ದಿ, ಫ್ಯಾಟ್ನೆಸ್ ಅದು ಕ್ವಾಲಿಟಿ ಫಿಕ್ಸ್ ಆಗಿ ಚೆನ್ನಾಗಿ ನೋಡ್ಕೊಂಡ್ರೆ ಅವರೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸರ್. ಇದಕ್ಕಿಂತ ಮುಂಚೆ ಮಾರಿದ್ದೀರಾ? ಸರ್, ನಾನು ಸಿಂಧನೂರೇ ಮಾಡ್ತಿದ್ದು. ಬಕ್ರೀದ್ ಟೈಮಲ್ಲಿ ಮಾತ್ರ 6 months ಪ್ರಿಫರೆನ್ಷಿಯಲ್ ಆಗಿ ಎಳಗಮರಿ ವ್ಯಾಪಾರ ಮಾಡ್ತೀನಿ ಸರ್. ನಾನು ಗ್ರೋತ್ ಕೊಡ್ತೀನಿ. ಅಂದ್ರೆ ಕೆಜಿ ಲೆಕ್ಕ ಕೊಡ್ತೀರಾ? ಸರ್, ಎಳಗ ಮರಿಗಳು ಲುಕ್ ವೈಸ್ ಮೇಲೆ ವ್ಯಾಪಾರ ಆಗುತ್ತೆ. ಆಮೇಲೆ 2 4 6 ಈ ತರ ಹಲ್ಲುಗಳ ಮೇಲೆ ವ್ಯಾಪಾರ ಆಗುತ್ತೆ. ಆಮೇಲೆ ಫಿಸಿಕ್ ಮೇಲೆ ಹೋಗುತ್ತೆ, ಸ್ಟ್ರಕ್ಚರ್ ಮೇಲೆ ಹೋಗುತ್ತೆ. ಅದು ಒಂದೊಂದು ಮರಿದು ಒಂದೊಂದ್ ತರ ವ್ಯಾಪಾರ ಇದೆ ಸರ್. ಇದು ಅಂದ್ರೆ ಬಕ್ರೀದಲ್ಲಿ ಯೂಶಲ್ ಆಗಿ ಮೀಟ್ ಪರ್ ಕೆಜಿ ಅಂತ ಅಂದ್ರೂ 450-500 rupees ಮೀಟ್ ಪರ್ಚೇಸ್ ಆಗುತ್ತೆ ಸರ್. ಇದು ಬೇರೆ ಸೀಸನ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ 50 ರಿಂದ 100 ರೂಪಾಯಿ ವ್ಯತ್ಯಾಸ ಇರುತ್ತೆ ಇದು ಯಾವಾಗ್ಲೂ. ಸರ್, ಈಗ ಸುಮಾರು ತಳಿಗಳ ಇದಾವೆ. ಅಂದ್ರೆ ನೀವು ಸಾಕ್ತಿರೋದು ಎಳಗ ಮತ್ತೆ ಕೆಂಗೂರಿ. ಅಂದ್ರೆ ಬೆಟರ್ ಯಾವ್ದು? ಅಂದ್ರೆ ನಾಟಿ ಇಲ್ಲಿ ಲೋಕಲ್ ಅಲ್ಲಿ ಸಿಗೋ ನಾಟಿ ಸಾಕಿದ್ರೆ ಬೆಟರ್? ಸರ್, ಒಂದೊಂದು ರೀಜನ್ ಅಲ್ಲಿ ಅದರದೇ ಆದ ತಳಿಗಳದು, ಅದರದೇ ಆದ ಟೇಸ್ಟ್, ಅದರದೇ ಆದ ಒಂದು ಕ್ವಾಲಿಟಿ ಇದೆ ಸರ್. ಕೆಲವರು ನಮ್ಮ ಸಿರಾದ ಭಾಗದಿಂದ ಬೆಂಗಳೂರುವರೆಗೂ ಕೆಲವರು ನಾಟಿ ಪ್ರಿಫರೆನ್ಸ್ ಮಾಡ್ತಾರೆ. ಇದು ಈ ಮರಿಗಳು ಬಕ್ರೀದ್ಗೆ ಅಂತಾನೆ ಸ್ಪೆಷಲ್ ಆಗಿರೋಂಥದ್ದು. ಬಂಡೂರ್ ಇದೆ, ಮಂಡ್ಯ, ಮದ್ದೂರು ಅದ್ ಕಡೆ ಎಲ್ಲ ಹೋದ್ರೆ ಬಂಡೂರ್ ತಳಿ ಇದೆ. ಆತರ ಪ್ರಿಸ್ಕ್ರೈಬ್ಡ್ ಏನು ಇದೇ ಮರಿ ಅದೇ ಮರಿ ಅಂತ ಏನು ಯಾವ್ದ್ರಲ್ಲೂ ಮಾರ್ಕೆಟ್ ಇಲ್ಲ ಸರ್. ನಮ್ಗೆ ರೈತರು ನಮ್ಗೆ ಯಾವ್ದ್ರಲ್ಲಿ ಲಾಭ ಜಾಸ್ತಿ ಬರುತ್ತೆ, ನಾವ್ ಏನ್ ಸಾಕಿದ್ರೆ ಯಾವ್ದ್ ವೇಟ್ ಗೇನ್ ಆಗುತ್ತೆ, ಯಾವ್ದ್ರಲ್ಲಿ ಅಧಿಕವಾಗಿ ಲಾಭ ಸಿಗುತ್ತೋ ಅಂತ ತಳಿ ಮಾಡಿದ್ರೆ ನಾವು ಸಕ್ಸಸ್ ಆಗ್ಬೋದು ಸರ್. ಸರ್, ಈಗ ವ್ಯಾಕ್ಸಿನೇಷನ್ ಯಾವ ತರ ಮಾಡಿಸ್ತೀರಾ? ಅಂದ್ರೆ ಡಾಕ್ಟರ್ಗಳು ಇಲ್ಲೇ ಬರ್ತಾರಾ ಹೆಂಗೆ? ಸರ್, ನಮ್ಗೆ ಗೌರ್ಮೆಂಟ್ ಡಾಕ್ಟರ್ ಇಲ್ಲಿ ಚೆನ್ನಾಗಿರೋದ್ರಿಂದ, ಪಕ್ಕದಲ್ಲಿ ಹಾಸ್ಪಿಟ್ಲ್, ನಮ್ಮೂರಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಯಾವಾಗ ಕೇಳಿದ್ರು ಪಾಪ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ಆಮೇಲೆ ಕೆಲವೊಂದ್ ಟೈಮಲ್ಲಿ ಅವ್ರ ಅವೈಲಬಿಲಿಟಿ ಇಲ್ದಾಗ ಬೇಸಿಕ್ಸ್ ಏನಾದ್ರು ಕೆಮ್ಮು, ಜ್ವರ ಇಂಥವೇನಾದ್ರು ಇದ್ರೆ ನಾವೇ ವ್ಯಾಕ್ಸಿನೇಷನ್ ಮಾಡ್ಕೋತೀವಿ ಸರ್. ನಾವು ನಿಮಗೆ ಬರುತ್ತಾ ಸರ್ ವ್ಯಾಕ್ಸಿನೇಷನ್ ಮಾಡ್ಬೋದು? ಏನು ಮರಿಗಳಿಗೆ ಟ್ರೈನಿಂಗ್ ಆಗೋಯ್ತು ಅಂತಂದ್ರೆ ಫಸ್ಟ್ ಅದ್ರ ಬಗ್ಗೆ ಎಲ್ಲಿ ಚುಚ್ಚಿದ್ರೆ ಯಾವ ವ್ಯಾಕ್ಸಿನೇಷನ್ ಎಲ್ಲಿ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಇರ್ಬೇಕು. ಗೊತ್ತಿಲ್ದೇನೆ ಕೊಟ್ರೆ ಅಂತಂದ್ರೆ ಒಂದ್ ಕಡೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರು ಮರಿಗಳು ಸಾಯಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅದರಿಂದ ತಿಳ್ಕೊಂಡು ಯಾವ್ದನ್ನ ಸ್ಕಿನ್ ಕೊಡ್ಬೇಕು,
ಯಾವ್ದನ್ ಮಜಲ್ ಕೊಡ್ಬೇಕು ಅನ್ನೋದು ನಾಲೆಜ್ ಇರ್ಬೇಕು. ಸಾಕ್ತಿವಿ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಾರೆ, ಗ್ರೋತ್ ಬರಲ್ಲ ಹಂಗೆ ಹಿಂಗೆ ಅಂತಾರೆ, ಅಂತವ್ರಿಗೆ ಏನನ್ನ ಸಜೆಷನ್ ಕೊಡ್ತೀರಾ? ಸರ್ ನಾನ್ ಹೇಳೋದೇನು ಅಂತಂದ್ರೆ ಫಸ್ಟ್ ಕರೆಕ್ಟ್ ಆಗಿರೋ ಕಡೆ ಟ್ರೈನಿಂಗ್ ಮಾಡ್ರಿ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಳ್ಳಿ. ಅರ್ಧ ಬರ್ಧ ನಾಲೆಜ್ ಇಟ್ಕೊಂಡು ಈಸಿ ಸುಮ್ನೆ ಸಾಕಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇದೆಲ್ಲ ಸುಳ್ಳಿನ ಕತೆ ಸರ್. ನಾವು ಯಾವ ಮರಿಗಳಿಗೆ ಏನಾಗುತ್ತೆ, ಸುಮ್ನೆ ನಿಂತಿದ್ರೆ ಏನ್ ಕಾಯಿಲೆ, ಜ್ವರ ಯಾವಾಗ ಬರುತ್ತೆ, ಇವನ್ನೆಲ್ಲ ನಾವು ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೋಸ್ಕರ ಯಾರು ಮಾಡಕ್ಕೆ ಸಾಧ್ಯ ಆಯ್ತು ಅಂದ್ರೆ 100% ಲಾಸ್ ಆಗ್ತಾರೆ. ಆಮೇಲೆ ಇದರಿಂದ ಲಾಭ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಒಂದು ಫ್ಯಾಮಿಲಿ ಅಷ್ಟೇನೆ, ನಮ್ಮ ಮಾವ ಆಗ್ಲೂ ಅವ್ರ ಫ್ಯಾಮಿಲಿ ಅವರೇನೆ ಎಂಟೈರ್ ಶೆಡ್ ನ ನೋಡ್ಕೊಳ್ಳೋದು. ಡೈಲಿ ಒಂದ್ 2 ಅವರ್, ಬೆಳಗ್ಗೆ ಒಂದ್ 2 ಅವರ್, ಸಾಯಂಕಾಲ 2 ಅವರ್ ಸ್ಪೆಂಡ್ ಮಾಡಿದ್ರೆ, ನಾವು ಕನಿಷ್ಠ ಪಕ್ಷ ಅಂತಂದ್ರೆ ಈ ಹೈಟೆಕ್ ಶೆಡ್ ಮಾಡಿದ್ರೆ ಒಂದು ಕನಿಷ್ಠ ಪಕ್ಷ ಅಂದ್ರೆ ಒಂದು 100 ಮರಿ ಆರಾಮಾಗಿ ಸಾಕ್ಬೋದು. ಅಂದ್ರೆ ನೀವೆಲ್ಲ ಟ್ರೈನಿಂಗ್ ಮಾಡಿದೀರಾ ಸರ್? ಸರ್ ನಾನು ಗೌರ್ಮೆಂಟ್ ಟ್ರೈನಿಂಗ್ ಅಲ್ಲೂ ಟ್ರೈನಿಂಗ್ ತಗೊಂಡಿದ್ದೀನಿ, ಪ್ಲಸ್ ಪ್ರೈವೇಟ್ ಟ್ರೈನರ್ಸ್ ಹತ್ರ ಟ್ರೈನ್ ಮಾಡ್ಕೊಂಡಿದ್ದೀನಿ ಸರ್. ಅಂದ್ರೆ ಅದು ತಿಂಗಳು ಲೆಕ್ಕನ ವರ್ಷದ ಲೆಕ್ಕನ ಟ್ರೈನಿಂಗ್ ಮಾಡಿರೋ? ಸರ್ ಅದು ಟ್ರೈನಿಂಗ್ ನಮ್ಗೆ ಪ್ರೈವೇಟ್ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ತಾರೆ, ಗೌರ್ಮೆಂಟ್ ಅಲ್ಲಿ 3 days ಟ್ರೈನಿಂಗ್ ಕೊಡ್ತಾರೆ. ಡಿಪೆಂಡ್ ಅಪಾನ್ ಸರ್, ಅದು ಒಂದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದೊಂದ್ ತರ ಟ್ರೈನ್ ಕೊಡ್ತಾರೆ, ಟ್ರೈನಿಂಗ್ ಮಾಡ್ತಾರೆ. ಸರ್ ಈಗ ನೀವು ಸ್ಟಾರ್ಟಿಂಗ್ ಮಾಡಿದ್ರಲ್ಲ, ಲಾಸ್ಟ್ ಪೀಸ್ ಅನ್ನೋದೇನ ಇತ್ತ ಹೆಂಗೆ ಸರ್? ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗೋವರ್ಗುನು ಲಾಸ್ ಅನ್ನೋದು ನೋಡ್ತಾರೆ ಸರ್. ಏನು ಅಂತಂದ್ರೆ ಲಾಸ್ ಆಯ್ತು ಅಂತ ಬಿಟ್ಬಿಟ್ರೆ ತಿರುಗಿ ಮಾಡಕ್ಕಾಗಲ್ಲ, ಈ ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ನಾನು ಒಂದ್ 2 ಬ್ಯಾಚ್ ಅಲ್ಲಿ ಮರಿಗಳು ಹೋಗಿರ್ತವೆ, ತಂದ್ಮೇಲೆ ಎಂತದ್ ಮರಿ ಸೆಲೆಕ್ಷನ್ ಮರಿ ತರ ಗೊತ್ತಾಗಿರಲ್ಲ, ಇವೆಲ್ಲ ಆಗ್ಬಿಟ್ಟು ಕೆಲವೊಂದು ಸತ್ತಿರ್ತಾವ ಮರಿಗಳು, ಒಟ್ಟಿಗೆ ಕಾಯಿಲೆಗಳು ಬಂದು ಹೋಗುತ್ತೆ, ಇವೆಲ್ಲ ಇರುತ್ತೆ. ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಮಾತ್ರನೇ ಇದ್ ಮಾಡ್ಕೊಳ್ಳೋದು. ಸೋಲ್ಬಾರ್ದು ಅಷ್ಟೇ. ಒಂದ್ಸಲ ಮಾಡ್ತೀವಿ ಅಂತ ಡಿಸೈಡ್ ಮಾಡೋದಲ್ಲೇ ಮಾಡೋದು 100% ಅಚೀವ್ ಮಾಡ್ಬೋದು ಇದ್ರಲ್ಲಿ. ಸರ್ ಇದು ನಮ್ಮ ಶೆಡ್ಗೆ ಬಂದು 1 ತಿಂಗಳಾಗಿದೆ. ಆವರೇಜ್ ನನ್ಗೆ ಗೊತ್ತಿರೋ ಮಟ್ಟಿಗೆ ಒಂದು 5-6 ಮಂತ್ಸ್ 6 ಮಂತ್ಸ್ ಆಗಿದೆ ಸರ್. 5 ಮಂತ್ಸ್ 6 ಮಂತ್ಸ್ ಇದೆ. ಎಲ್ಲಾರ್ದು ಅವ್ರವ್ರದೇ ಆದ ಟೆಕ್ನಿಕ್ ಇರುತ್ತೆ, ಸಾಕೋದು, ಫೀಡಿಂಗ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಇರುತ್ತೆ ಸರ್. ನಾವು ಇದು TMR ಅಂತ ಹೇಳಿ, ಇದು ಆಂಧ್ರ ಮೂಲದ್ದು. ಇದು ಶೈಲೇಜ್ ತರ ಇರುತ್ತೆ ಒಳಗಡೆ, TMR ಅಂತ ಹೇಳ್ಬಿಟ್ಟು. ಎಲ್ಲ ಟೋಟಲ್ ಮಿಕ್ಸ್ ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಇದು ಶೈಲೇಜ್ ಇದ್ದಂಗೆ ಇರುತ್ತೆ ಸರ್. ಇದು ಒಳಗಡೆ ಒಂದ್ಸಲ ಪ್ಯಾಕೆಟ್ ಓಪನ್ ಆಯ್ತು ಅಂತಂದ್ರೆ 1-2 ದಿವಸದ ಮೇಲೆ ಇಡಕ್ಕಾಗಲ್ಲ. ಇದು ನಾವು ರಿಕ್ವೈರ್ಮೆಂಟ್ ಇದ್ದಾಗ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ರೆ, ಏರ್ ಇದಾಗಬಾರ್ದು. ವ್ಯಾಕ್ಯೂಮ್ ಸೀಲ್ಡ್ ಕವರ್ ಅಲ್ಲಿ ಇದು ಬಂದಿರುತ್ತೆ. ಇದು 25 kg ಪ್ಯಾಕೆಟ್ ಇರುತ್ತೆ ಸರ್. ಇದು ಅದು ಒಂದು ಚೀಲ ಬಂದು ಸರ್, ಇದು ಡೀಲರ್ಶಿಪ್ ಇದ್ದಿ ಆನ್ ಇದು ಸ್ಪಾಟ್ ಅಲ್ಲಿ ತಗೊಂಡೋದ್ರೆ ನಿಮ್ಗೆ 590 ಅಲ್ಲ ಸರ್, 490 ಬೀಳುತ್ತೆ. ಇದು ಇಲ್ಲಿಗೆ ಬಂದ್ ಬೀಳೋ ಅಷ್ಟೊತ್ತಿಗೆ ಒಂದು 550 ವರೆಗೂ ರುಪೀಸ್ ಆಗುತ್ತೆ ಸರ್. ಇದು ಮತ್ತೆ ಅದ್ರ ಜೊತೆ ಏನ್ ಸರ್? ಇದ್ರ ಜೊತೆ ನಾವು ಶ್ರೀ ಕೃಷ್ಣ ಅಂತ ಹೇಳ್ಬಿಟ್ಟು ಸರ್, ಇದು ನಮ್ಮ ಕೃಷ್ಣ ಅಂತ ಹೇಳಿ ಫೀಡ್. ಇದು ನಮ್ಮಿಲ್ಲಿ ಡಾಕ್ಟರ್ ಗೋಮ ನಾಗರಾಜ್ ಅಂತ ಇದ್ದಾರೆ, ಅವರು ಸಜೆಷನ್ ಮೇಲೆ ರೆಡಿ ಮಾಡಿರೋಂಥದ್ದು. ಇದು ಕೃಷ್ಣ ಅಂತ ಫೀಡ್. ಇದು ಕಾನ್ಸಂಟ್ರೇಟೆಡ್ ಫೀಡ್. ಇದು ಪಿಲೆಟ್ಸ್ ಟೈಪ್ ಬರುತ್ತೆ ಸರ್. ಇದು ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಪೇಪರ್ ಹಿಂಡಿ. ಇದು ಪೇಪರ್ ಹಿಂಡಿ ಏನಿದೆಯೋ, ಪೇಪರ್ ಹಿಂಡಿ ಕೊಡ್ತೀವಿ. ಅದ್ರ ಜೊತೆ ಜೋಳ, ನುಚ್ಚು ಜೋಳ. ಫಸ್ಟ್ ಪೂರ್ತಿ ಜೋಳ ಕೊಡ್ತಿದ್ವಿ, ಈಗ ನುಚ್ಚು ಜೋಳ ಕೊಡ್ತೀವಿ ಸರ್. ಇದು ಮಿಷಿನ್ಗೆ ಹಾಕಿರೋಂಥದ್ದು. ಇದು ನುಚ್ಚು ಜೋಳ ಕೊಡ್ತೀವಿ. ಎಲ್ಲ ಟೋಟಲ್ ಎಷ್ಟು ಹಾಕ್ತೀರಾ ಸರ್? ಅದು ಟೋಟಲ್ ಎಲ್ಲ ಮಿಕ್ಸ್ ಮಾಡಿ ಸರ್. ಇದು ನಾವು ಹೆಂಗೆ ಅಂತಂದ್ರೆ ಮರಿಗಳು ಹೆಂಗಿರುತ್ತೋ ಆ ತರ ಕೊಡ್ತೀವಿ. ಈ ಕೈ ತಿಂಡಿ ಅಂತ ಬಂದಾಗ ಏನಾಗುತ್ತೆ, ಮಿನಿಮಮ್ 250 to 300 ಗ್ರಾಮ್ಸ್ ಒಂದೊಂದು ಮರಿಗೆ. ಅದು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕೊಡೋದ್ರಿಂದ ಅದಕ್ಕೆ ಏನೇನ್ ಬೇಕೋ. ಆಮೇಲೆ ಮಲ್ಟಿವಿಟಮಿನ್ ಪೌಡರ್ ಇರುತ್ತೆ, ಮಿನರಲ್ ಮಿಕ್ಸ್ಚರ್ ಹಾಕ್ತಿವಿ ನಾವು. ಆಮೇಲೆ ಲಿವರ್ ಟಾನಿಕ್ ಹಾಕ್ತಿವಿ, ಕ್ಯಾಲ್ಸಿಯಂ ಸಿರಪ್ ಕೊಡ್ತೀವಿ. ಬಾಡಿ ಕಂಟೆಂಟ್ ಹೆಂಗೆ ಬೇಕು ಅಂತಂದ್ರೂ ಇದಾಗುತ್ತೆ. ಈ ಎಳಗ ಮರಿಗಳಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಟ್ ಗೇನಿಂಗ್ ಜಾಸ್ತಿ ಇರೋದ್ರಿಂದ, ಬಾಡಿ ಸ್ಟ್ರಕ್ಚರ್ ದೊಡ್ಡದ್ ಬರೋದ್ರಿಂದ, ನಾವ್ ಇವಕ್ಕೆ ತಯಾರಿ ಕೊಟ್ರೇನೆ ಕಾಲಿಗೆ ಸ್ಟ್ರೆಂತ್, ಕ್ಯಾಲ್ಸಿಯಂ ಬೇಕಾಗುತ್ತೆ, ಮಲ್ಟಿವಿಟಮಿನ್ ಬೇಕಾಗುತ್ತೆ. ಏನೇನ್ ಕಂಟೆಂಟ್ ಬೇಕೋ ಅದಕ್ಕೆಲ್ಲ ಕಾನ್ಸಂಟ್ರೇಟೆಡ್ ಆಗಿ ಮಿಕ್ಸ್ಚರ್ ಮಾಡ್ಕೊಂಡು ಕೊಡ್ತೀವಿ ಸರ್. ಇದು ಸರ್ ಬಕ್ರೀದ್ಗ ಇವೆಲ್ಲ ಸರ್? ಎಲ್ಲ ಬಕ್ರೀದ್ ಸರ್, ಎಲ್ಲ ಸೆಲೆಕ್ಟೆಡ್ ಮರಿ ಇದೆ ಇದರಲ್ಲಿ. ಬಕ್ರೀದ್ಗೆ ಸರ್ ಮಿನಿಮಮ್ 70 to 100 kilos ವೇಟ್ ಗೇನ್ ಆಗುತ್ತೆ ಅಂತ ನಮ್ಮ ಎಸ್ಟಿಮೇಶನ್ ಇದೆ. ಬಕ್ರೀದ್ ಬರೋ ಅಷ್ಟೊತ್ತಿಗೆ ಅಷ್ಟು ಆ ತಕ್ಕಂಗೆ ಫೀಡಿಂಗ್ ಆಗ್ಲಿ ಮ್ಯಾನೇಜ್ಮೆಂಟ್ ಆಗ್ಲಿ ಪ್ಲಾನ್ ಮಾಡಿದೀವಿ ಸರ್. ಈ ಸಲ ಲಾಸ್ಟ್ ಟೈಮ್ 30 ಮರಿ ಮಾಡಿದ್ವಿ. ಈ ಸಲ ಒಂದ ಚಾಲೆಂಜಿಂಗ್ ಆಗಿ ತಗೊಂಡು ರೇಟು ಹೆಂಗ್ ಮಾರಬೇಕು ಏನ್ ಮಾಡ್ಬೇಕು ಅಂತ ಫಸ್ಟ್ ಟೈಮ್ ಐಡಿಯಾ ಇರ್ಲಿಲ್ಲ. ಹಾಗಾಗ್ಬಿಟ್ಟು ಲಾಸ್ಟ್ ಟೈಮ್ ಸ್ವಲ್ಪ
ಅಮೌಂಟ್ ಒಂಚೂರು ಕಡಿಮೆ ತಗೊಂಡಿದ್ವಿ. ಹಾ ಹಾ ಈ ಸಲ ಅದನ್ನೆಲ್ಲ ಮಾಡಿರೋ ಮಿಸ್ಟೇಕ್ ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಈ ಸಲ ಅದನ್ನ ಮಾಡ್ಕೊಂಡಿದ್ವಿ, ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಶೆಡ್ ಮಾಡ್ಸಿದಿರಲ್ಲ, ಅಂದ್ರೆ ಈಗ ಲೋನ್ ಅಂತ ಬರುತ್ತೆ, ಕುರಿ ಶೆಡ್ ಆಗ್ಲಿ ಹಸಿಂದು ಆಗ್ಲಿ ಏನಾನ ಆಗ್ಲಿ, ಆ ತರ ಏನಾನ ಪ್ಲಾನಿಂಗ್ ಅಲ್ಲಿ ನೀವು ಮಾಡಿಸ್ಕೊಂಡ್ರ ಹೆಂಗೆ? ಸರ್ ಈಗ ಲೋನು ಅಂತ ಹೇಳಿದ್ರೆ ನಾವು ಕನ್ಸ್ಟ್ರಕ್ಷನ್ ಮಾಡಕ್ಕಿಂತ ಮುಂಚೆನೆ ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕಾಗುತ್ತೆ. ಸುಮಾರು ಕಡೆ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಾರೆ. DCC ಬ್ಯಾಂಕ್ಗಳಲ್ಲಿ ಲೋನ್ ಇದೆ, ನಬಾರ್ಡ್ ಅಲ್ಲಿ ಇದೆ, ಆಮೇಲೆ NLM ಸ್ಕೀಮ್ ಅಂತ ಹೇಳ್ಬಿಟ್ಟು ಈ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಅಂತೇಳಿ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ಕೀಮ್ಗಳು ಬಂದಿದೆ ಸರ್. ನಾನು ಯಾವ್ದು ಲೋನ್ ಮಾಡಿಸಿಲ್ಲ. ಲಾಕ್ ಡೌನ್ ಅಲ್ಲಿ ಶುರು ಮಾಡ್ಕೊಂಡಿದ್ದು, ಫ್ಯಾಮಿಲಿ ಅವ್ರ ಸಪೋರ್ಟು, ಮನೆಯವರೆಲ್ಲ ಸಪೋರ್ಟ್ ಸೇರಿಸ್ಬಿಟ್ಟು ಒಂಚೂರು ಫೈನಾನ್ಷಿಯಲಿ ಅವರೆಲ್ಲ ಹೆಲ್ಪ್ ಮಾಡಿದ್ಕೆ ನಾನು ಶೆಡ್ ಮಾಡ್ಕೊಂಡಿದ್ದೀನಿ ಸರ್. ಪ್ರೆಸೆಂಟ್ ಆಗಿ ಯಾವ್ದು ಲೋನ್ ಅಪ್ಲೈ ಮಾಡಿಲ್ಲ ಸರ್. 110 ಮರಿ ಇದಾವೆ ಅಂತಿದ್ದೀರಾ, ಅಂದರೆ ಎಷ್ಟು ಜನ ಮೇಂಟೈನ್ ಮಾಡ್ಬೋದು? ಅಂದರೆ ಫುಲ್ ಡೇ ಇಲ್ಲೇ ಇರಬೇಕಾ? ಯಾವ ಥರ ನೋಡ್ಕೊತಾರೆ ಸರ್? ಇದು ಏನು ಅಂತಂದ್ರೆ ಕುರಿ ಸಾಕಾಣಿಕೆ ಅಷ್ಟು ಈಸಿ ಕೆಲಸ ಇನ್ನೇನು ಇಲ್ಲ. ಫೀಡ್ ಮ್ಯಾನೇಜ್ಮೆಂಟ್ ಆಗ್ಲಿ ಏನಾದ್ರೂ ಆಗ್ಲಿ, ಬೆಳಿಗ್ಗೆ 2 ಅವರ್, ಸಾಯಂಕಾಲ 2 ಅವರ್ ಸ್ಪೆಂಡ್ ಮಾಡಿದ್ರೆ 100 ಮರಿನ ಈ ತರ ಹೈಟೆಕ್ ಶೆಡ್ ಅಲ್ಲಿ ಆರಾಮಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸರ್. ಇಬ್ರು ಬೆಳಿಗ್ಗೆ 2 ಅವರ್, ಸಾಯಂಕಾಲ 2 ಅವರ್ ಕೊಟ್ರೆ ಟೈಮ್ ಮಾಡ್ಕೊಬಹುದು. ನಮ್ ಇಡೀ ಫಾರಂ ನ ಇಬ್ರು ಗಂಡ ಹೆಂಡತಿ ಇಬ್ರೇನೇನೆ ಟೋಟಲ್ ಶೆಡ್ ನ ಅವರೇ ನೋಡ್ಕೊಳ್ಳೋದು ಸರ್. ಒಂದ್ ವರ್ಷಕ್ಕೆ ಇಷ್ಟಂತ ಅಡಾಪ್ಟ್ ಮಾಡ್ತೀರಾ, ಇದಕ್ಕೆ ಅಂತಾನೆ ಬಂಡವಾಳ ಹಾಕ್ತೀರಾ. ಆ ಬಂಡವಾಳ ಎಲ್ಲ ತೆಗ್ದು ಎಷ್ಟು ಉಳಿಸಬಹುದು ಸರ್? ಬಂಡವಾಳ ಎಲ್ಲ ಕುಳಿಸ್ಬೇಕು ಅಂತಂದ್ರೆ ಒಂದೊಂದ್ ಬ್ಯಾಚ್ ಅಲ್ಲಿ ಒಂದೊಂದ್ ತರ ಆಗುತ್ತೆ. ಕೆಲವೊಂದು ಮಾರ್ಟಾಲಿಟಿ ಹೋಗ್ಬಿಡುತ್ತೆ, 1-2 ಮರಿ ಸತ್ತೋದ್ರೆ ಲಾಭಾಂಶ ಕಮ್ಮಿ ಬರುತ್ತೆ. ಕೆಲವೊಂದ್ ಟೈಮ್ ಏನಾಗುತ್ತೆ, ಮೇವ್ ಕಡಿಮೆ ರೇಟಿಗೆ ಸಿಗದಾಗ ಏನ್ ಮಾಡ್ತೀವಿ, ಮೇವ್ನ ಜಾಸ್ತಿ ಸ್ಟೋರ್ ಮಾಡ್ಕೋತೀವಿ. 6 months 1 year ಆಗತರ ಮೇವ್ ಸ್ಟೋರ್ ಮಾಡ್ಕೋತೀವಿ. ಹಂಗಾಗ್ಬಿಟ್ಟು ಫ್ಲಕ್ಚುಯೇಷನ್ಸ್ ಇರುತ್ತೆ ಸರ್. ಯಾವಾಗ್ಲೂ ಮಾರ್ಕೆಟ್ ಅಲ್ಲಾಗ್ಲಿ ಮರಿಗಳಲ್ಲಿ ಲಾಭದಲ್ಲಾಗ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ. ಈಗ ಕೊನೆಯದಾಗಿ ಇದು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೆಲವರು ಕುರಿ ಸಾಕಾಣಿಕೆ ಮಾಡ್ತಾರೆ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಈಗಿನ ಮಾರ್ಕೆಟ್ ಅಲ್ಲಿ ಕುರಿ ಬೇಡಿಕೆ, ಮಾಂಸ ತಿನ್ನೋರ್ ಬೇಡಿಕೆ 50% ಕಿಂತ ಜಾಸ್ತಿ ಆಗಿರೋದ್ರಿಂದ ಎಲ್ಲಾರು ಮಾಂಸ ಪ್ರಿಫರೆನ್ಸ್ ಮಾಡೋದ್ರಿಂದ ಕುರಿ ಸಾಕಾಣಿಕೆ ಮಾಡಿದವ್ರು ಯಾರಿಗೆ ಏನು ಲಾಸ್ ಆಗಿಲ್ಲ ಇವತ್ತವರೆಗೂ. ಅವರು ಪ್ರಾಬಬ್ಲಿ ನಾನ್ ಅನ್ಕೊಂಡಿರೋದೇನು ಅಂತಂದ್ರೆ, ಕರೆಕ್ಟ್ ಆಗಿ ಟ್ರೈನಿಂಗ್ ಇಲ್ದೇನೆ, ಅದ್ರ ಬಗ್ಗೆ ಸರಿ ನಾಲೆಜ್ ಇಲ್ದೇನೆ ಮಾಡಿದ್ರೆ ಕೆಲವೊಂದ್ ಟೈಮ್ ಲಾಸ್ ಆಗುತ್ತೆ ಹೊರತು, ಕರೆಕ್ಟ್ ಆಗಿ ಟ್ರೈನಿಂಗ್ ಹೋಗ್ಬಿಟ್ಟು ಮಾಡ್ದವ್ರ ಹತ್ರ ತಿಳ್ಕೊಂಡು ಅನುಭವ ತಗೊಂಡು ಮಾಡ್ತು ಅಂತಂದ್ರೆ ಕಣ್ ಮುಚ್ಕೊಂಡು ಲಾಭ ತೆಗಿಬಹುದು ಸರ್. ಥ್ಯಾಂಕ್ ಯು ಸರ್. ಅಂದ್ರೆ ಈಗ ಕೆಲವರು ಮಾಡ್ತೀವಿ ಅಂತಾರಲ್ಲ, ಅಂತವ್ರು ಈ ಕುರಿ ಸಾಕಾಣಿಕೆ ಮಾಡ್ಕೊಂಡು ಬೇರೆ ಕೆಲಸ ಏನಾದ್ರು ಮಾಡ್ಕೋಬಹುದು ಸರ್? 100% ದಿನದಲ್ಲಿ ಇಷ್ಟು ಮರಿ ಅಲ್ಲ, ಒಂದ್ 10 ಮರಿ, 15 ಮರಿ, ಇಲ್ಲ 20 ಮರಿ ಸಾಕ್ತೀನಿ ಅನ್ನೋರ್ಗೆ ಒಂದು ದಿವಸದಲ್ಲಿ ಬೆಳಿಗ್ಗೆ 1 hour, ಸಾಯಂಕಾಲ 1 hour ಇದಕ್ಕೆ ಟೈಮ್ ಕೊಟ್ರೆ ಕಣ್ಣು ಮುಚ್ಕೊಂಡು ಅವ್ರು ಮಾಡೋ ಅಂತ ಕೆಲ್ಸದ ಜೊತೆ ಇದನ್ನು ಮಾಡ್ತಂದ್ರೆ 100% ATM ಇದ್ದಂಗೆ ಸರ್ ಇದು ಕುರಿ ಮರಿ. ನಮಗ್ ದುಡ್ಡಿಲ್ಲ, ನಮ್ಗೆ ಕಷ್ಟನೋ ಇನ್ನೊಂದು ಆಯ್ತು ಅಂತಂದ್ರೆ ನಾವ್ ಯಾವತ್ ಮಾರಿದ್ರು, ನಮ್ಗೆ ಹೆಂಗ್ ಮಾರಿದ್ರು ನಮ್ಗೆ ದುಡ್ಡು ಬರುತ್ತೆ, ಯಾವಾಗ ಬೇಕಾದ್ರೂ ದುಡ್ಡು ಬರುತ್ತೆ. ಹಾಗಾಗ್ಬಿಟ್ಟು ಕುರಿನ ಯೂಶಲ್ ಆಗಿ ATM ಅಂತಾನೆ ನಾವು ಕರೆಯೋದು ಸರ್. ನಾವು ಹೇಳ್ಬಿಟ್ಟು ಸರ್, ಇವಾಗೇನೋ ಫೀಡ್ ಏನೋ ಈ ತರ ಟ್ರೇ ಅಲ್ಲಿ ಕೊಡ್ತೀರಾ, ಅಂದ್ರೆ ಅದಕ್ಕೆ ನೀರಿನ ವ್ಯವಸ್ಥೆ ಏನಾನ ಸಪರೇಟ್ ಆಗಿ ಬಂದ್ ಕೊಡ್ಬೇಕು ಸರ್? ಇದು ಕಟ್ಟ ಮೇಯ್ಸೋ ಮರಿಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ದಿನಕ್ಕೆ 2 ಟೈಮು ಬೆಳಿಗ್ಗೆ ಸಾಯಂಕಾಲ ಫೀಡ್ ಮ್ಯಾನೇಜ್ಮೆಂಟ್ ಅಲ್ಲೇ ನಾವು ಅದಕ್ಕೆ ಟ್ರೇಗೆ ಹಾಕ್ತಿವಿ ಸರ್. ಬೇರೆ ಟೈಮ್ ಅಲ್ಲಿ ನಮ್ದು ಎಲ್ಲಾ ಶೆಡ್ ಅಲ್ಲೂ ಎಲ್ಲಾ ಇದ್ರಲ್ಲೂ ಈ ತರ ಸೇಮ್ ಏನ್ ಫುಡ್ ಟ್ರೇ ಇಟ್ಟಿದೀವಿ ಆ ತರ ಟ್ರೇ ಇಟ್ಟಿದೀವಿ. ವಾಟರ್ ಇಲ್ಲೇ ಸಪ್ಲೈ ಇದೆ. ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ನಾವು ಇದನ್ನ ಟ್ರೇನ ತೊಳೆದಿ ಕ್ಲೀನಿನೆಸ್ ಮಾಡ್ಕೊಂಡು ಆಮೇಲೆ ಹೊಸ ನೀರ್ ತುಂಬ್ತೀವಿ ಸರ್. ಅದಕ್ಕೆ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡಿ, ಇದು ಪೂರ್ತಿ ಫುಡ್ ಖಾಲಿ ಮಾಡ್ಕೊಂಡು ಇನ್ನ ಈಗ ರೆಸ್ಟ್ ಮಾಡಿದ್ರೆ ಬೆಳಿಗ್ಗೆವರೆಗೂ ಇದು ಮಾಡಲ್ಲ. ಕೆಲವೊಂದ್ ಟೈಮು ಈ ಹುಲ್ಲುಗಳಲ್ಲಿ ಈ ತರ ಅಲ್ಬು ಅಂತ ಹೇಳ್ತಾರೆ, ಇದನ್ನ ಈ ತರ ಬಂದಿರುತ್ತೆ. ಈ ಮರಿ ತಿನ್ನಲ್ಲ ನೋಡಿ, ಎಂಟೈರ್ ಟ್ರೇ ಅಲ್ಲಿ ನಿಮ್ಗೆಲ್ಲಾ ಒಂದು ಹುಲ್ಲು ಎಲ್ಲ 1-2 ಈ ತರ ಹುಲ್ ಪೀಸ್ ಬಿಟ್ರೆ ಎಲ್ಲಾ ತಿಂದಿರುತ್ತೆ, ಇದನ್ನ ತೆಗೆದಿರುತ್ತೆ. ಎಷ್ಟು ಬುದ್ಧಿ ಇರುತ್ತೆ ಪ್ರಾಣಿಗಳಿಗೆ, ಎಷ್ಟು ಇದಾಗಿರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಾವೇ ನೋಡ್ಕೊಳ್ಳೋದು. ಅವರು ನಮ್ಮ ಅಣ್ಣ ಆಗ್ಬೇಕು, ಅವರು ವಾರಕ್ಕೊಂದ್ಸರಿ ಬರ್ತಾರೆ, ನಾವೇ ಎಲ್ಲ ನೋಡ್ಕೊಳೋದು. ನಾವೇ ಹಾಕೋದು. 2 ಟೈಮ್ ಕೊಡ್ತೀವಿ. 2 ಟೈಮ್ ಜೋಳ, ಹಿಂಡಿ ಮತ್ತೆ ಇದು ಶ್ರೀಕೃಷ್ಣ ಅಂತ ಅದು ಮಿಕ್ಸ್ ಮಾಡಿ ಕೊಡ್ತೀವಿ. ಬೆಳಗ್ಗೆನೂ ಕೊಡ್ತೀವಿ, ಸಾಯಂಕಾಲನೂ ಕೊಡ್ತೀವಿ. ಸರ್, ಈಗ ಕುರಿ ಸಾಕಾಣಿಕೆ ಮಾಡೋಕ್ಕೆ ಆಸಕ್ತಿ ಇರೋರು ನಿಮ್ಮ ಶೆಡ್ನ ವಿಸಿಟ್ ಮಾಡಿ ನೋಡ್ಕೊಂಡೋಗಿ ಅವರು ಈ ಥರ ಮಾಡಬೇಕು ಅನ್ನೋರಿಗೆ ಪರ್ಫೆಕ್ಟ್ ಲೊಕೇಶನ್ ಹೇಳಿ ಸರ್. ತಾವರೆಕೆರೆ ಅಂತ ಹೇಳಿ, ಸಿರಾ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್.
ತಾವರೆಕೆರೆ HP ಪೆಟ್ರೋಲ್ ಬಂಕ್ ಅಲ್ಲಿ ಬ್ಯಾಕ್ ಸೈಡ್ ಬಂತು ಅಂದ್ರೆ CS ಗೋಟ್ ಅಂಡ್ ಶೀಪ್ ಫಾರ್ಮ್ ಅಂತ ಹೇಳ್ಬಿಟ್ಟು ನನ್ನ ಫಾರ್ಮ್ ಹೆಸರು. ಓಕೆ ಇಲ್ಲಿ ನನ್ನ ಕಸಿನ್ಸ್ ಇರ್ತಾರೆ, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು, ನನ್ನ ನಂಬರ್ ಫೋನ್ ಮಾಡಿದ್ರು, ನಾನು ಏನಿತ್ತು ಅವ್ರಿಗೆ ಗೈಡು ಇದನ್ನ ಮಾಡಿ ಹೆಲ್ಪ್ ಮಾಡ್ತೀನಿ ಸರ್. ನನ್ನ ಫೋನ್ ನಂಬರ್ ಬಂದು 9886897912. ಓಕೆ ನನ್ನ ನಂಬರು 9886897912. ನನಗೆ ಕಾಲ್ ಮಾಡಿದ್ರೆ ನನ್ಗೆ ಗೊತ್ತಿರೋಂಥ ನಾಲೆಜ್ನ ನಾನು ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್. ಓಕೆ ಸರ್, ಅಂದ್ರೆ ಈಗ ಬಂದ್ರೆ ಏನು ನಿಮಗೆ ಪ್ರಾಬ್ಲಮ್ ಇಲ್ವಲ್ಲ? ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ಅವರು ತಿಳ್ಕೊಂಡು ಅವರು ಮಾಡಕ್ಕೆ ಆಸಕ್ತಿ ಇರೋರು ಬಂದು ನೋಡ್ತಾರೆ ಅಂತ ಏನಾನ ನಿಮಗೆ ಪ್ರಾಬ್ಲಮ್ ಇಲ್ವಲ್ಲ? ಯೂಶಲ್ ಆಗಿ ಮಾರ್ನಿಂಗ್ ಈವ್ನಿಂಗ್ ಟೈಮ್ ಇಲ್ಲಿ ಲೇಬರ್ಸ್ ಅವರು ನಮ್ ಕಸಿನ್ಸ್ ನೋಡ್ಕೊಳ್ಳೋದ್ರಿಂದ ಅವ್ರು ಇದ್ದಾಗ ಬಂದ್ರೆ ಅನುಕೂಲ ಆಗುತ್ತೆ. Okay. ಬೇರೆ ಟೈಮಲ್ಲಿ ಬಂತು ಅಂದ್ರೂ ಏನಾಗುತ್ತೆ, ಇನ್ಫೆಕ್ಷನ್ಗಳು ಆಗುತ್ತೆ ಮರಿಗಳಿಗೆ. ನಾವು ಫಸ್ಟೇ ಹೇಳ್ಬಿಟ್ಟು ನಮ್ಮ ಹತ್ರ ಪರ್ಮಿಷನ್ ಕೇಳ್ಕೊಂಡು ಬಂದ್ರೆ ಒಂದ್ ಸ್ವಲ್ಪ ಪ್ರಿಫರೆನ್ಸ್ ಅಲ್ಲಿ ನಮ್ಮ ಮರಿಗಳ ಸೇಫ್ಟಿ ಇಂಪಾರ್ಟೆಂಟ್ ನಮ್ಗೆ. ಹಾಗಾಗ್ಬಿಟ್ಟು ಆಚೆಯಿಂದ ಬರೋರ್ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಪರ್ಮಿಷನ್ ಕೊಡ್ತೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಸರ್. ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.